ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ಪ್ರಚಲಿತ ವಿಷಯಗಳಿಗೆ ಸಂಬಂಧಿಸಿ ಗಣ್ಯ ವ್ಯಕ್ತಿಗಳ ಜೊತೆಗೆ ಮತ್ತು ರಾಜಕೀಯ ನಾಯಕರ ಜೊತೆಗಿನ ಒಂದು ಸಂವಾದ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ದಲಿತ ಸಿಎಂ ಡಿನ್ನರ್ ಪಾಲಿಟಿಕ್ಸ್. ಕರ್ನಾಟಕದಲ್ಲಿ ಇವತ್ತು ನಡೀತಾ ಇರುವಂತಹ ಡಿನ್ನರ್ ಪಾಲಿಟಿಕ್ಸ್ ನ ಮೇಲೆ ವಿಶೇಷವಾದಂತಹ ಚರ್ಚಾ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಜೊತೆಗೆ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಕಾನೂನು ವಿಭಾಗ ಸೂರ್ಯ ಮುಕುಂದರಾಜ್ ಅವರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸೂರ್ಯ ಅವರೇ. ನಮಸ್ಕಾರ. ಅದೇ ರೀತಿ ಬಿಜೆಪಿಯ ರಾಜ್ಯ ವಕ್ತಾರರಾಗಿರುವಂತಹ ಸುರಭಿ ಅವರು ನಮ್ಮ ಜೊತೆಗಿದ್ದಾರೆ. ಸುರಭಿ ಹೊದಿಗೆರೆ ಅವರು ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ತಿರುಗಿ ಚರ್ಚಾ ಕಾರ್ಯಕ್ರಮಗಳಲ್ಲಿ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ ಸುರಭಿ ಅವರೇ. ನಾಡಿನ ಹಿರಿಯ ಪತ್ರಕರ್ತ BS ಅರುಣ್ ಅವರು ನಮ್ಮ ಜೊತೆಗಿದ್ದಾರೆ. ಡೆಕ್ಕನ್ ಹೆರಾಲ್ಡ್ ಅಸೋಸಿಯೇಟ್ ಎಡಿಟರ್ ಆಗಿ ನಿವೃತ್ತರಾದವರು. ಆ ಬಳಿಕವೂ ಕೂಡ ತುಂಬಾ ಚಟುವಟಿಕೆಯಿಂದ ಮಾಧ್ಯಮಗಳಲ್ಲಿ ಚರ್ಚೆಗಳಲ್ಲಿ ತೊಡಗಿಕೊಂಡಿರುವವರು. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಇವರು ಅಂಕಣಗಳನ್ನು ಬರೀತಾರೆ. ಅರುಣ್ ಅವರೇ, ನಮಸ್ಕಾರ. ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಎಸ್, ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಏನು ಅನ್ನೋದು ಇವತ್ತು ಗೊತ್ತಾಗ್ಬಿಟ್ಟಿದೆ. ಹಾಗೂ ಇದು ರಾಜಕೀಯದ ಒಂದು ತಂತ್ರಗಾರಿಕೆಯ ಭಾಗವಾಗಿ ಕೂಡ ಇವತ್ತು ಕಾಣಿಸ್ತಾ ಇದೆ. ಬಹಳ ಮುಖ್ಯವಾಗಿ ಈಗ ನಡೆದಿರುವಂತಹ ಒಂದು ವಿದ್ಯಮಾನ ಏನು ಅಂತ ಹೇಳಿದ್ರೆ, ದಲಿತ ಶಾಸಕರು ಮತ್ತು ದಲಿತ ಸಚಿವರು ಒಂದು ಸಭೆಯನ್ನ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ರಾತ್ರಿ ಆ ಸಭೆ ನಡೆಯಿತು. ಸ್ವತಃ ಮುಖ್ಯಮಂತ್ರಿ ಅವರು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಅದನ್ನ ಮುಖ್ಯಮಂತ್ರಿಗಳ ಆಪ್ತೇಷ್ಟರ ಸಭೆ ಅಂತ ಒಂದು ಬಣ ವರ್ಣಿಸಿತು. ಆದ್ರೆ ಆ ಸಭೆಯಲ್ಲಿ ಬಹುತೇಕ ದಲಿತ ಮುಖಂಡರುಗಳು ಮಾತ್ರ ಆ ಸಭೆಯಲ್ಲಿ ಇದ್ರು. ಅದಾದ ಬಳಿಕ ಇನ್ನೊಂದು ಡಿನ್ನರ್ ಮೀಟಿಂಗ್ ನಡೀತಿದೆ ಅಂತ ಡಾಕ್ಟರ್ G. ಪರಮೇಶ್ವರ್ ಅವರು, ಗೃಹ ಸಚಿವರು, ಅನೌನ್ಸ್ ಮಾಡಿದ್ರು, ಮಾಧ್ಯಮಗಳಿಗೆ ಹೇಳಿದ್ರು. ಆದ್ರೆ ಆ ಸಭೆಯಲ್ಲಿ ಪರಿಶಿಷ್ಟ ಶಾಸಕರು, ಪರಿಶಿಷ್ಟ ಜಾತಿ ವರ್ಗದ ಶಾಸಕರು ಮತ್ತು ಸಚಿವರು ಭಾಗವಹಿಸ್ತಾರೆ ಅಂತ ಅವರು ಹೇಳಿದ ಬೆನ್ನಲ್ಲೇ ಹೈಕಮಾಂಡ್ ನಿಂದ ಸುರ್ಜೇವಾಲಾ ಅವರು, ಹೈಕಮಾಂಡ್ ನ ವೀಕ್ಷಕರು, ಅವರು ಅದಕ್ಕೆ ತಡೆ ಒಡ್ಡಿದಂತಹ ಸುದ್ದಿ ಬಂತು. ತಡೆ ಒಡ್ಡಿದ ಬಳಿಕ ಈ ವಿಷಯ ಈಗ ವಿವಾದದ ರೂಪ ತಳೀತಾ ಇದೆ. ಬಹಳಷ್ಟು ಮುಖ್ಯರಾಗಿರುವಂತಹ ಹಿರಿಯ ಮೂವರು ಸಂಪುಟ ಸಚಿವರು ಈ ತಡೆಯೊಡ್ಡಿದ ಪ್ರಕರಣಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಪರಿಶಿಷ್ಟರ ಸಮಾವೇಶ ನಡೆಸುವ ಬಗ್ಗೆ ಚರ್ಚೆ ಮಾಡುವುದನ್ನು ಯಾರಾದರೂ ಸಹಿಸುವುದಿಲ್ಲ ಎಂದಾದರೆ ಅದಕ್ಕೆ ಸರಿಯಾದ ಉತ್ತರ ಕೊಡುವ ಶಕ್ತಿ ನಮಗಿದೆ ಅನ್ನುವಂತ ಮಾತನ್ನು ಪರಮೇಶ್ವರ್ ಅವರು ಹೇಳಿದರು. ಅದೇ ರೀತಿ KN ರಾಜಣ್ಣ ಅವರು ಡಿನ್ನರ್ ಪಾರ್ಟಿ ಬಗ್ಗೆ DK ಶಿವಕುಮಾರ್ ಅವರಿಗೆ ಬೇಜಾರಾಗಲು ಅವರ ಆಸ್ತಿಯನ್ನು ಬರೆಸಿಕೊಂಡಿದ್ದೀವಾ ಅನ್ನುವಂತ ಒಂದು ಬಹಳ ಸ್ವಲ್ಪ ಕಟುವಾಗಿ ಅವರು ಮಾತಾಡಿದ್ದಾರೆ. ಸಭೆ ಬೇಡ ಎನ್ನುವುದು ಪರಿಶಿಷ್ಟರಿಗೆ ಮಾಡಿದ ಅವಮಾನವಾಗ್ತದೆ ಎನ್ನುವಂತ ಮಾತನ್ನು ಅವರು ಹೇಳ್ತಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು, ನಾವು ಸಭೆ ನಡೆಸುವುದನ್ನು ಯಾರೂ ತಡೆಯಲು ಆಗಲ್ಲ ಎನ್ನುವಂತ ಮಾತನ್ನು ಹೇಳಿದ. ಇದೆಲ್ಲ ಬಹಿರಂಗವಾಗಿ ಮಾತುಕತೆ ನಡೆದಿದೆ. ನಾನು ಆರಂಭದಲ್ಲೇ ಸೂರ್ಯ ಅವರನ್ನ ಈ ವಿಷಯಕ್ಕೆ ಸಂಬಂಧಿಸಿ ಅವರ ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಯಸ್ತೀನಿ. ಏನ್ ನಡೀತಾ ಇದೆ ಸರ್? ಯಾವುದೋ ಪರಿಶಿಷ್ಟ ವರ್ಗದ ಅಥವಾ ಇನ್ಯಾವುದೇ ವರ್ಗದ, ಹಿಂದುಳಿದ ವರ್ಗದವರು ಇರ್ಬೋದು ಅಥವಾ ಲಿಂಗಾಯತ ಸಮುದಾಯದವರು ಇರ್ಬೋದು, ಯಾರಾದ್ರೂ ಒಂದು ಸಭೆ ಕರೆದ್ರೆ ಅವ್ರು ಏನೋ ಚರ್ಚಿಸಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಹೈಕಮಾಂಡ್ ತಡೆ ಒಡ್ಡಬೇಕಾದಂತ ಅಗತ್ಯ ಇದೆಯಾ? ಆ ತರದ್ದೇನಾದ್ರು ಬಹಳ ಗಂಭೀರವಾದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯಾ? ಸರ್, ಬಿಜೆಪಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪಕ್ಷದಲ್ಲಿ ಆ ರೀತಿಯಾದಂತ ಗಂಭೀರ ಪರಿಸ್ಥಿತಿ ಯಾವುದೂ ಇಲ್ಲ. ಯಾಕೆಂದ್ರೆ ನೀವು ನೋಡಿರ್ಬೋದು, ಇತ್ತೀಚೆಗೆ ಕುಮಾರ್ ಬಂಗಾರಪ್ಪ ಅವರು ಮತ್ತೆ ಹಿಂದೆ ಮುಖ್ಯಮಂತ್ರಿಗಳು ಯಾರು ಯಡಿಯೂರಪ್ಪ ಅವರ ಕಾರ್ಯದರ್ಶಿಯಾಗಿದ್ದಂತ NR ಸಂತೋಷ್, ಪ್ರತಾಪ್ ಸಿಂಹ, ಆಮೇಲೆ ಇನ್ನೊಂದಷ್ಟು ಜನ ಡೆಲಿಗೇಷನ್ಸ್ ಅವ್ರು ಬೇರೆ ಕಡೆಯಿಂದ ಓಡಾಡ್ತಿದ್ದಾರೆ. ಈಗ ವಕ್ಫ್ ಸಂಬಂಧಪಟ್ಟಂಗೆ ಡೆಲ್ಲಿಗೆ ಹೋಗಿದ್ದಾರೆ. ಇದ್ರೊಳಗೆ ವಿಜಯೇಂದ್ರ ಒಂದ್ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಅವ್ರೊಂದ್ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಯತ್ನಾಳ್ ಒಂದ್ ದಿಕ್ಕಲ್ಲಿದ್ದಾರೆ. ಸೊ ಅವರ ಹೈಕಮಾಂಡ್ ಅಲ್ಲಿ ಆ ರೀತಿ ಕಂಟ್ರೋಲ್ ಇಲ್ಲ. ಈಗ ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಇದು ಏನೋ ಅವರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೆಲವೊಂದಷ್ಟು ಬದಲಾವಣೆಗಳು ಆಗ್ತಾ ಇದಾವೆ ಅಂತ. ಆಕ್ಚುಯಲ್ ಪಾಲಿಟಿಕ್ಸ್ ಇರುವಂತದ್ದು ಬಿಜೆಪಿನಲ್ಲಿ. ಅವರು ವಿರೋಧ ಪಕ್ಷದಲ್ಲಿ ಇದ್ರು ಕೂಡ ಇನ್ನು ಅವರ ಪಕ್ಷದ ಸಂಘಟನೆ. ಸೂರ್ಯ ಅವರೇ, ನಾನು ಒಂದು ನಿಮಿಷ ನಿಮ್ಮನ್ನ ಮಾತಾಡ್ಲಿಕ್ಕೆ ಬಿಟ್ಟೆ. ಯಾಕೆಂತ ಹೇಳಿದ್ರೆ ನೀವ್ ಏನ್ ಮಾತಾಡ್ತೀರಿ ಅಂತ ಕೇಳಿಸ್ಕೊಳ್ಳೋಣ ಅಂತ. ನಮ್ಮ ಚರ್ಚೆಯ ಸಬ್ಜೆಕ್ಟ್ ಇರೋದು ಡಿನ್ನರ್ ಪಾಲಿಟಿಕ್ಸ್ ಮತ್ತು ದಲಿತ ಸಿಎಂ ಅಂತ. ಒಂದು ನಿಮಿಷ ನಾನು ಹೇಳ್ತೀನಿ. ದಲಿತ ಸಿಎಂ ಒಬ್ರು ಕರ್ನಾಟಕ ರಾಜ್ಯಕ್ಕೆ ಆಗ್ಬೇಕು ಎನ್ನುವಂತ ಒಂದು ಆಸೆ ಯಾರಾದ್ರೂ ವ್ಯಕ್ತಪಡಿಸಿದ್ರೆ ಅಥವಾ ಅದರ ಸಲುವಾಗಿ ಸಭೆ ಸೇರಿದ್ರೆ ಅದು ತಪ್ಪಾಗುತ್ತಾ? ಬಿಜೆಪಿ ಮಾತಾಡೋಣ. ಒಂದು 2 ವಾರದ ಹಿಂದೆ ಸುರಭಿ ಮೇಡಮ್ ಕೂಡ ಬಿಜೆಪಿಯ ಸಂಬಂಧಿಸಿದ ವಿಷಯವನ್ನೇ ಮಾತಾಡಿದ್ವಿ ನಾವು. ಅದಕ್ಕೆ ಬಂದ್ಬಿಡ್ತೀನಿ ಸರ್. ಈಗ
ಸೊ ಅದು ಪೀಠಿಕೆ, ಪ್ರಾಸ್ತಾವಿಕವಾಗಿ ಒಂದು ವಿಚಾರ ಕಂಪ್ಯಾರಿಸನ್ ಮಾಡೋಣ ಅಂತ ಅಷ್ಟೇ. ಸೊ ಬಿಜೆಪಿನಲ್ಲಿ ಏನ್ ನಡೀತಾ ಇದೆ, ನಮ್ಮ ಪಕ್ಷದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳ್ತಾ ಬರ್ತಾ ಇದೆ. ಸೊ ಅಲ್ಲಿ ಯಾವ ರೀತಿ ನಡೀತಾ ಇದೆ, ನಮ್ಮ ಪಕ್ಷದಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ. ಸೊ ಈಗ ದಲಿತ್ ಸಿಎಂ ಬಗ್ಗೆ ಮಾತಾಡಿದ್ರಲ್ಲ, ದಲಿತ ಸಿಎಂ ಆಗೋದ್ರ ಬಗ್ಗೆ ಆಗ್ಲಿ ಅಥವಾ ಯಾವುದೇ ಸಮುದಾಯದ ಮುಖ್ಯಮಂತ್ರಿಗಳಾಗೋದ್ರ ಬಗ್ಗೆ ಆಗ್ಲಿ, ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನದ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವುದಕ್ಕೂ ವಿರೋಧ ಇಲ್ಲ. ಎಲ್ರು ಕೂಡ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಯಾರು ಕೂಡ ಆಕಾಂಕ್ಷಿ ಆಗ್ಬೋದು. ಮೊನ್ನೆ ಡಿ ಕೆ ಸುರೇಶ್ ಮಾತಾಡೋದು, ಡಿ ಕೆ ಸುರೇಶ್ ಅವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೇಳಿದಾಗ ನೀವು ಕೆಪಿಸಿಸಿ ಅಧ್ಯಕ್ಷರಾಗ್ತೀರ, ನಾನು ಅದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಮುಖ್ಯಮಂತ್ರಿ ಈಗ ಸತೀಶ್ ಜಾರಕಿಹೊಳಿ ಅವ್ರು ಆಗ್ಬೇಕು ಅಂತಿದ್ದಾರೆ, ಬೇರೆ ಬೇರೆಯವ್ರು ಆಗ್ಬೇಕು ಅಂತಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಆಗ್ಲಿ, ಯಾರು ಬೇಕಾದ್ರೂ ಅದನ್ನ ಕೇಳ್ಬೋದು. ಪಕ್ಷ ಸಂಘಟನೆ ಮತ್ತೆ ಪಕ್ಷದ ಒಂದು ಸಿದ್ಧಾಂತವನ್ನ ಮುನ್ನಡೆಸುವಂತದ್ದಾಗಿರ್ಬೋದು, ಅಥವಾ ಪಕ್ಷವನ್ನ ಒಂದ್ ಇದ್ರೊಳ್ಳಿ ಸರಿದೂಗಿಸ್ಕೊಂಡು ಹೋಗುವಂತವ್ರು ಯಾರ ಆಸಕ್ತಿ ಇದ್ರು, ಯಾವ ಸಮುದಾಯದವರಾದ್ರೂ ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ, ಅಭ್ಯಂತರನೂ ಇಲ್ಲ, ಯಾರು ಬೇಕಾದ್ರೂ ಕೇಳ್ಬೋದು. ಈಗ ಅದನ್ನ ಆಸೆನ ಇಟ್ಕೊಳ್ಳೇಬಾರ್ದು, ನಾವು ಸಂಘಟನೆ ಮಾಡ್ತೀವಿ, ನನಗೆ ಆ ಜವಾಬ್ದಾರಿ ಕೊಟ್ರೆ ನಾನು ಮಾಡ್ತೀನಿ ಅಂತ ಹೇಳೋರಿದ್ರೆ ಖಂಡಿತವಾಗ್ಲೂ ಅದು ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ಈಗ ಇವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹಿಂದೆ ಒಂದ್ಸತಿ ಈ ರೀತಿ ಹೇಳಿದಾಗ, ಸೊ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ, ನನಗೆ ದಲಿತ ಅನ್ನೋ ಕಾರಣಕ್ಕೋಸ್ಕರ ನೀವು ಮುಖ್ಯಮಂತ್ರಿ ಕೊಡ್ಬೇಡಿ, ನಾನು ಒಬ್ಬ ಸಂಘಟಕ ಆಗಿದ್ರೆ, ನಾನು ಒಳ್ಳೆ ರಾಜಕಾರಣಿ ಆಗಿದ್ರೆ, ಉತ್ತಮ ಸಂಸದೀಯ ಪಟು ಆಗಿದ್ರೆ ಆ ಅರ್ಹತೆ ಮೇಲೆ ನನಗೆ ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ನೀವು ಹೇಳ್ತಾ ಇರೋದು, ಈಗ ಡಾಕ್ಟರ್ ಪರಮೇಶ್ವರ್ ಅವರು ಏನು ಸಭೆ ಕರೆದಿದ್ದಾರೆ, ಆ ಸಭೆ ನಡೀಬಹುದಿತ್ತು, ಅದ್ರಲ್ಲಿ ಏನು ತೊಂದರೆ ಇರಲಿಲ್ಲ, ಯಾಕೆ ಸುಮ್ಮನೆ ದೆಹಲಿಯಿಂದ ಹೈಕಮಾಂಡ್ ನಿಂದ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರಲ್ಲಿ ಹೋಗಿ ಒತ್ತಡ ಹಾಕಿ ಅದನ್ನ ತಡಿಬೇಕಾಗಿತ್ತು ಅನ್ನುವಂತ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು ಒತ್ತಡ ಹಾಕಿಲ್ಲ. ಒಂದು ಸಂದೇಶ ಏನ್ ರವಾನೆ ಆಗುತ್ತೆ ಅಂದ್ರೆ, ಈಗ ನಮ್ಗೆ 136 ಸ್ಥಾನ ಇದೆ, 136 ಸೀಟನ್ನ ಜನ ಕೊಟ್ಟಿದ್ದಾರೆ, ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪ್ತಾ ಇದೆ, ಪಕ್ಷ ಕೆಲವಷ್ಟು ಮಾಧ್ಯಮಗಳಲ್ಲಿ ಅನಗತ್ಯ ಚರ್ಚೆಗೆ ಇದು ಕಾರಣ ಆಗ್ತಾ ಇದೆ. ಏನೋ ಸಮಸ್ಯೆ, ಏನೋ ಪಕ್ಷದ ಸಮಸ್ಯೆ ಇದೆ, ಇವರೇನೋ ಮಾಡ್ತಾ ಇದಾರೆ ಅನ್ನೋದಾಗಬಾರ್ದು. ಈಗ ಮೂರ ಪ್ರಕರಣದಲ್ಲಿ ಆಗಿರ್ಬೋದು, ಬಿಜೆಪಿಯವರು ಅಷ್ಟೆಲ್ಲ ಇದು ಕೂಡ ಸೊ ಪಕ್ಷವಾಗಿ ಸಿದ್ದರಾಮಯ್ಯ ಅವ್ರ ಜೊತೆಗೆ, ಮುಖ್ಯಮಂತ್ರಿಗಳ ಜೊತೆಗೆ ಪಕ್ಷ ಸಂಘಟನೆ ಮಾಡುದು, ಸೊ ಅದನ್ನ ಯಾವ್ದೇ ಇದ್ರಲ್ಲಿ ಒಗ್ಗಟ್ಟಿಂದ ನಾವ್ ಇರ್ಬೇಕು ಅನ್ನೋದು ಒಂದು ಸಂದೇಶ ಇದೆ. ಸೊ ಪರಮೇಶ್ವರ್ ಅವರು ಕೂಡ ಅದನ್ನ ಒಪ್ಕೊಳ್ತಾರೆ, ಯಾಕೆಂದ್ರೆ ಅವರು 9 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತವ್ರು. ಸೊ ಕೆಪಿಸಿಸಿ ಅಧ್ಯಕ್ಷರಾಗಿ ಅವ್ರು ಸಂಘಟನೆ ಮಾಡಿದಂತವ್ರು, ಎಲ್ರಿಗೂ ಪಕ್ಷ ಮುಖ್ಯ ಆಗುತ್ತಿಲ್ಲ. ಎಸ್, ನೀವು ಹೇಳಿದ ಅರ್ಥ ಆಯ್ತು. ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ ಭಿನ್ನಮತ ಇದೆ ಅನ್ನೋ ಸಂದೇಶ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಮೂಲಕ ಆ ಸೂಚನೆ ಬಂತು ಅನ್ನುವಂಥದ್ದು. ಎಸ್, ಸುರಭಿ ಅವರೇ, ಇದಕ್ಕೆ ಸಂಬಂಧಿಸಿ ನಿಮಗೇನ್ ಅನ್ಸುತ್ತೆ? ಇವರು ಸೂರ್ಯ ಮುಕುಂದರಾಜ್ ಅವರು ಹೇಳ್ತಾ ಇರೋದು ಸತ್ಯ ಅಂತ ಹೇಳಿ ಅನ್ಸುತ್ತಾ? ಆಮೇಲೆ ಆರಂಭದಲ್ಲಿ ನಿಮ್ಮನ್ನ ಅವ್ರು ನೆನಪಿಸ್ಕೊಂಡೇ ಶುರು ಮಾಡ್ತಾರೆ ಮಾತುಕತೆಯನ್ನು. ಯಾವಾಗ್ಲೂ ನೀವು ಹಾಗೆ, ನಿಮ್ ಪಕ್ಷದವರು ಹಾಗೆ, ಏನಾದ್ರು ನಿಮ್ ಪಕ್ಷಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳಿದ್ರೆ ನೀವು ಕಾಂಗ್ರೆಸ್ನವರನ್ನು ಈ ಆರಂಭದಲ್ಲಿ ಒಂದು ದೇವರ ಪೂಜೆ ಮಾಡ್ತೀವಲ್ಲ ಹಾಗೆ ಅವ್ರನ್ನ ಹೇಳಿ ಆಮೇಲೆ ನೀವು ಶುರು ಮಾಡ್ತೀರಿ. ಇರ್ಲಿ, ಸಾಲಿಡ್. ಈಗ ಸೂರ್ಯ ಅವರು ಆ ತರ ಶುರು ಮಾಡಿದ್ದಾರೆ, ಅದಕ್ಕೆ ಸಂಬಂಧಿಸಿ ಕೂಡ ನಿಮ್ಮ ಅಭಿಪ್ರಾಯ ಬೇಕು ನನಗೆ. ರಾಜಕೀಯ ಸಂಭಾಷಣೆಯಲ್ಲಿ ನಾವು ಒಂದ್ ಕೈ ಪಾಯಿಂಟ್ ಮಾಡಿದ್ರೆ 5 ಫಿಂಗರ್ ಬೇರೆಯವ್ರಿಗೆ ಪಾಯಿಂಟ್ ಆಗುತ್ತೆ. ಆದ್ರೆ ಅದನ್ನ ನಾವು ರೂಲ್ ಆಗಿ ಇಟ್ಕೊಳ್ಳೋದು ಬೇಡ. ನೀವು ಮಾಡಿದೀರಾ, ನಾವು ಮಾಡಿದಿರಾ ಅಂತ ಹೇಳ್ಕೊಂಡು ಹೋಗ್ತಾ ಇದೆ, ರಾಜ್ಯ ರಾಷ್ಟ್ರ ಯಾವ್ದನ್ನು ಉದ್ಧಾರ ಆಗೋದಿಲ್ಲ. ಇವತ್ತಿರುವಂತಹ ವಿಷಯ ಬಹಳ ಒಂದು ಒಳ್ಳೆ ವಿಷಯ ಹನೀಫ್ ಅವರೇ. ಯಾಕಂದ್ರೆ ನೀವು ಮಾತಾಡಿದಾಗ್ಲಿ ನನಗೆ ಹೇಳಿದ್ರಿ, ಇದು ಬರೀ ರಾಜಕೀಯ ಒಂದು ವಿಶ್ಲೇಷಣೆ ಅಂತ ಅಲ್ಲ. ಆದ್ರೆ ಇವತ್ತು ನಮಗ್ ಬಂದಿರುವಂತಹ ಒಂದು ಸಮುದಾಯ, ಯಾವ ಸಮುದಾಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಈಕ್ವಲ್ ರೈಟ್ಸ್ ಕೊಡುವಂತಹ ಒಂದು ಸಿಚುವೇಶನ್ ತಂದಿರುವಂತಹ ಸಮುದಾಯಕ್ಕೆ ಈಕ್ವಲ್ ಹಕ್ ಇದೆಯಾ ಇವತ್ತುನು? ಆ ಈಕ್ವಲ್ ಹಕ್ಕು ಯಾವ್ದ್ರಲ್ಲಿ ಅಂದ್ರೆ ರಿಟನ್ ಇನ್ ಲಾ ಆರ್ ರೂಲ್ಸ್ ಅಂತ ಅಲ್ಲ, ಆದ್ರೆ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಮತ್ತೆ ಪಾರ್ಟಿಲಿರೋ ಪರ್ಸೆಪ್ಷನ್ ಅಲ್ಲಿ ಈಕ್ವಲ್ ಹಕ್ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರುವಂತದ್ದು. ಯಾರಾದ್ರೂ ಮುಖ್ಯಮಂತ್ರಿ ಆಗ್ಬೋದು, ದಲಿತರು ಮುಖ್ಯಮಂತ್ರಿ ಆಗ್ಬೋದು, ಯಾವ ನಮ್ಮ ಪ್ರಧಾನಮಂತ್ರಿ ಆಗಿರುವಂತಹ ಪ್ರೈಮ್ ಮಿನಿಸ್ಟರ್ ಅವರು ಯಾವ ಸಮುದಾಯದಿಂದ ಬಂದ್ರೆ ಅದು ಅವ್ರೂ ಆಗ್ಬೋದು, ಒಂದು ಚಾಯ್ವಾಲನು ಆಗ್ಬೋದು. ಅಂತಹ ದೇಶದಲ್ಲಿ ನಾವಿರುವಂತದ್ದು ಬಾಬಾ ಸಾಹೇಬ್ಗೆ ನಾವು ಬಹಳ ಒಂದು ಥ್ಯಾಂಕ್ಸ್ ಹೇಳುವಂತಹ ಸಿಚುವೇಶನ್. ಅದನ್ನ ಹೇಳ್ತಾ SC ಸಮುದಾಯದವರು ಏನು ನೋಡ್ಕೊಂಡು ಬಂದಿದ್ದಾರೆ ಅಂದ್ರೆ, ಬಹಳಷ್ಟು ನಮ್ಮ ಪಕ್ಷದಲ್ಲಿ ಮಾತನಾಡುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಎನ್ ಮಹೇಶ್ ಅವರು ಇರ್ಬೋದು, ಇವತ್ತು ಆಕ್ಚುಲಿ ನಾವು ಕಾರ್ಯಕ್ರಮ ಮಾಡಿದೀವಿ ನಮ್ಮ ಪಕ್ಷದಲ್ಲಿ. ಬಹಳ ಚರ್ಚೆ ನಡೀತಾ ಈ ವಿಷಯದ ಬಗ್ಗೆ. ಯಾವ ಸಮುದಾಯ ಇಷ್ಟು ಒಂದು ಕಾಂಟ್ರಿಬ್ಯೂಷನ್ ಮಾಡಿದೆ ಮತ್ತೆ ಇಷ್ಟು ಒಂದು ರೆಪ್ರೆಸೆಂಟೇಷನ್ ಕೇಳ್ತಾ ಇದೆ, ಅವ್ರಿಗೂ ಆ ಹಕ್ ಇದೆ. ಆದ್ರೆ ಆ ಹಕ್ಕು ಬರೀ ಒಂದು ಪೊಲಿಟಿಕಲ್ ಆಗಿ ಅದು ಸರಿ ಹೋಗುತ್ತೆ ಅಂತ ಹಕ್ ಅಂತ ಅಲ್ಲ. ಇವತ್ತು ನಾವು ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಏನು ನೋಡ್ತಾ ಇದೀವಿ, ಅದನ್ನ ಒಂದು ಇಲ್ಲ ಹೆದರ್ಕೊಳ್ಳೋದು ಏನಿದೆ ಅದ್ರಲ್ಲಿ? ಆ ಸಮುದಾಯದ ಒಂದು ಕಲ್ಯಾಣ ಆಗ್ಬೇಕು ಅಂತ ಒಂದಿಷ್ಟು ಜನ ಮಿನಿಸ್ಟರ್ಸ್ ಮೀಟ್ ಮಾಡ್ತಾರೆ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾಕೆ ಅಲಾರ್ಮ್ ರೇಸ್ ಆಗ್ಬೇಕು?
ಅಥವಾ ಬರೀ ಡಿ ಕೆ ಶಿವಕುಮಾರ್ ಅವರಿಗೆ ಅಲಾರ್ಮ್ ರೇಸ್ ಮಾಡಬೇಕು ಅಂತ ಮೀಟಿಂಗು ನಡೆಯೋದು ಸರಿಯಲ್ಲ. ಆ ಮೀಟಿಂಗ್ ನಡಿಬೇಕಾಗಿರೋದು ಈ ಸಮುದಾಯದ ಕಲ್ಯಾಣಕ್ಕೆ ನಿಜವಾಗ್ಲೂ ಒಬ್ರು ಮುಖ್ಯಮಂತ್ರಿಗಳು ಮಾಡ್ಬೇಕು ಅಂತ ಒಂದು ಆಸಕ್ತಿ ಇಟ್ಕೊಂಡು ಮೂವ್ಮೆಂಟ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಕಾಂಗ್ರೆಸ್ ಪಕ್ಷ, ನಾನು ಬೇಜಾರಿಂದ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ದಲಿತರ ಸಮುದಾಯ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಮುದಾಯಗಳನ್ನ ಇಟ್ಕೊಂಡು ಬರೀ ಅವರು ಪೊಲಿಟಿಕ್ಲಿ ಮತ್ತು ಸಿಂಕಿಂಗ್ ಶಿಪ್ ಆದಾಗ ಮಾತ್ರ ನೋಡ್ತಾರೆ ಹೊರತು ನಿಜವಾಗ್ಲೂ ಅವ್ರನ್ನ ಎಂಪವರ್ ಮಾಡ್ಬೇಕು ಅಂತ ಅವರನ್ನ ಒಂದು ಈಕ್ವಲ್ ಪಾರ್ಟಿಸಿಪೆಂಟ್ ಆಫ್ ಡೆವಲಪ್ಮೆಂಟ್ ನೋಡ್ಬೇಕು ಅಂತ ನೋಡೋದಿಲ್ಲ. ಇದು ನಿಜ. ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತೂ ಮುಖ್ಯಮಂತ್ರಿಗಳಾಗ್ತಾ ಇದ್ರು. ಮತ್ತು ಪರಮೇಶ್ವರ್ ಅವರು ನಮಗೂ ಹಕ್ಕಿದೆ ಇದ್ರ ಬಗ್ಗೆ ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಹೇಳಿದಾಗ ಅದ್ ಬೇರೆ ಯಾರಿಗೂ ಒಂದು ಕಿಡಿ ಹತ್ತಬಾರದದು. ಹಂಗಂತ ಅಲ್ಲ, ಫೇರ್ ಅಂಡ್ ಓಪನ್ ಕಾಂಪಿಟಿಷನ್ ಇರ್ಲಿ. ನಾವು ಗೋವಿಂದ್ ಕಾರಜೋಳ ಅವ್ರನ್ನ ಡೆಪ್ಯೂಟಿ ಸಿಎಂ ಮಾಡಿದಾಗ ಅದು ಎಲ್ಲಾ ನಮ್ಮ ಕಾರ್ಯಕರ್ತರು ಸ್ವಾಗತ ಮಾಡಿದ್ರು. ಇಂತಹ ಒಂದು ಅರುಣ್, ಈಗ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಸಭೆ ಕರೆದ್ರು, ಪರಿಶಿಷ್ಟ ಜಾತಿ ಮತ್ತು ವರ್ಗದ ಶಾಸಕರು ಮತ್ತು ಸಚಿವರುಗಳದ್ದು. ಒಂದು ರಾತ್ರಿ ಊಟ ಮಾಡಿಕೊಂಡು ನಾವು ಚರ್ಚೆ ಮಾಡೋಣ, ಪರಿಶಿಷ್ಟರಿಗೆ ಸಂಬಂಧಿಸಿದ ವಿಷಯಗಳಿಗೆ ಚರ್ಚೆ ಮಾಡೋಣ ಅಂತ ಹೇಳಿ ಕರೆದ್ರು. ಇದು ತಪ್ಪು ಅಂತ ಹೇಳಿ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿಸ್ತು. ಇಲ್ಲ, ನೀವು ಮಾಡಬೇಡಿ ಅಂತ ಹೇಳಿ ಹೇಳ್ತಾರೆ. ನೀವು ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಈಗ ಇಬ್ರು ಮಾತುಗಳನ್ನು ಕೇಳಿದ್ರಿ ನೀವು. ಇಲ್ಲ, ನೀವು ಹೀಗೆ ಒಂದು ಸಭೆ ಮಾಡಬಾರ್ದು ಅಂದ್ರೆ ಪಕ್ಷದ ಇಂಟರ್ನಲ್ ಡೆಮಾಕ್ರಸಿ ಅಂತ ಏನ್ ಕರಿತೀವಿ ಅದು ಎಲ್ಲಿ ಹೋಗತ್ತೆ ಹಾಗಾದ್ರೆ? ಈಗ 4 ಜನ ಶಾಸಕರು ಅಥವಾ 10 ಜನ ಶಾಸಕರು ಅವ್ರು ಯಾವ್ದೇ ಕೋಮಿನವ್ರು ಆಗಿರ್ಬೋದು, ದಲಿತರಾಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಅಥವಾ ಬೇರೆ ಯಾವ್ದೇ ಕಾಸ್ಟ್ ಕಮ್ಯುನಿಟಿ ಆಗಿರ್ಬೋದು, ಅದ್ರಲ್ಲಿ ತಪ್ಪೇನಿದೆ? ಅವರು ಶಿವಕುಮಾರ್ ಇದಕ್ಕೆ ಒಂದು ದಿನ ಮುಂಚೆ ಹೇಳಿದ್ರು ಭೋಜನ ಕೂಟಕ್ಕೆ ಪಾಲ್ಗೊಳ್ಳುವುದರಲ್ಲಿ ತಪ್ಪೇನಿದೆ ಅಂತ ಅವರೇ ಹೇಳಿದ್ರು. ಆದ್ರೆ ಒಂದು ದಿನದ ನಂತರ ಸುದ್ದಿ ಬಂದಿದ್ದು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಈ ಒಂದು ಔತಣ ಕೂಟ ಏನಿತ್ತು ಇದನ್ನ ರದ್ದುಪಡಿಸಿದ್ರು ಅಂತ. ಸೊ ಐ ಸಿ ನೋ ರೀಸನ್. ಯಾಕಂದ್ರೆ ಯಾವುದೇ ಒಬ್ಬ MLA ತನ್ನ ಒಂದು, ಈಗ ಅವರು ಮಾತಾಡ್ತಿದ್ದು ವಿತ್ ಇನ್ ದಿ ಪಾರ್ಟಿ ಫಾರಂ, ಅವ್ರೇನು ಹೊರಗಡೆ ಬಂದು ನಾವು ಈ ತರ ಮಾತಾಡಿದ್ವಿ, ಈ ತರ ಇವ್ರನ್ನ ಇಳಿಸ್ಬೇಕು ಅಥವಾ ಈ ತರ ಇವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಥವಾ KPCC ಇಂದ ಇಳಿಸ್ಬೇಕು ಅಂತ ಆತರ ಏನು ಯಾರು ಆತರ ಹೇಳಿಕೆ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ತರ ಒಂದು ಅದು ಔತಣ ಕೂಟ ಆಗಿರ್ಬೋದು ಅಥವಾ ವಿಧಾನಸೌಧದಲ್ಲಿ 4 ಜನ ಶಾಸಕರು ಭೇಟಿ ಮಾಡೋದಾಗಿರ್ಬೋದು, ಅದರಲ್ಲಿ ಖಂಡಿತ ತಪ್ಪೇನಿಲ್ಲ. ಶಿವಕುಮಾರ್ ಅದನ್ನ ಹೇಳಿರೋ ಬಿಟ್ರೋ ಅದು ಬೇರೆ ವಿಷಯ. ಆದ್ರೆ ಹೈಕಮಾಂಡ್ ಈ ತರ ಒಂದು ಸಭೆಗಳು ಏನಿದೆ ಅದನ್ನ ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ಬಿಡ್ಬೇಕು ವಿತ್ ಇನ್ ದಿ ಪಾರ್ಟಿ ಫಾರಂ. ಅದರಲ್ಲಿ ಖಂಡಿತ ಯಾವುದೇ ತಪ್ಪಿಲ್ಲ. ಅದು ಯಾವುದೇ ಪಕ್ಷ ಆಗ್ಲಿ, ಅದು ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಅಥವಾ ಯಾವುದೇ ಪ್ರಾದೇಶಿಕ ಪಕ್ಷ ಆಗ್ಲಿ, ಈ ರೀತಿ ಒಂದು ಸಭೆ ನಡೆಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋದು ನನ್ನ ಅನಿಸಿಕೆ. ಎಸ್ ಸೂರ್ಯ, ಈಗ ಒಂದು ಪ್ರಶ್ನೆ ನಿಮಗೆ ಏನು ಅಂತ ಹೇಳಿದ್ರೆ, ಆಯ್ತು ಹೈಕಮಾಂಡ್ ಅವರು ಹೇಳಿದ್ರು ಇಲ್ಲ ಪಕ್ಷದ ಹಿತದೃಷ್ಟಿಯಿಂದ ಈ ತರ ಗುಂಪುಗಾರಿಕೆ ಇದೆ ಅಂತ ಹೇಳಿ ಹೊರಗೆ ಮೆಸೇಜ್ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನ ತಡೆ ಒಡ್ಡಿದ್ದೀವಿ, ಅದು ಈಗ ಮಾಡೋದು ಬೇಡ ಅಂತ ಹೇಳಿ ಹೇಳಿದ್ರು ಅಂತ. ಆಯ್ತು, ಅವರು ಚರ್ಚೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಚರ್ಚೆ ಮಾಡಿದಾಗ ಒಬ್ಬ ದಲಿತರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದು ಡಿಮಾಂಡ್, ಒಂದು ಆಸೆಯಿಂದ ಅವರು ಮಾಡಿದ್ರು ಅಂತ ಹೇಳಿ ಇಟ್ಕೊಳ್ಳಿ. ಕಾಂಗ್ರೆಸ್ ನಲ್ಲಿ ಇವತ್ತು ಅಂತಹ ವಾತಾವರಣ ಇದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತಾ? ಯಾರಾದ್ರೂ ದಲಿತರೊಬ್ರು ಮುಖ್ಯಮಂತ್ರಿ ಆಗ್ಬೋದು ಮುಂದೆ ಅಂತ ಅನ್ಸುತ್ತಾ ನಿಮ್ಗೆ? ಸರ್, ಕಾಂಗ್ರೆಸ್ ಅಲ್ಲೇ ಯಾರು ಏನ್ ಬೇಕಾದ್ರೂ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಇಲ್ಲಿ ಜಾತಿ ಆಧಾರಿತವಾಗಿ ಕೊಡ್ತಾ ಇರೋದಂತದಲ್ಲ. ಈಗ ಸಿದ್ದರಾಮಯ್ಯ ಅವ್ರಿಗೆ 2 ಸತಿ ಅವ್ರನ್ನ ವಿರೋಧ ಪಕ್ಷದ ನಾಯಕರನ್ನ ಮಾಡಿದ್ರು, 2 ಸತಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಹಿನ್ನೆಲೆ ಜಾತಿ ಇದನ್ನ ನೋಡ್ಕೊಂಡು ಮಾಡಿರೋದಲ್ಲ. ಆಮೇಲೆ ಹಿಂದೆಯಿಂದನೂ ತಗೊಂಡ್ಬಂದ್ರೆ ನೀವು ಇಲ್ಲಿ ಎಲ್ಲಾ ಸಮುದಾಯದ, ವೀರಪ್ಪ ಮೊಯ್ಲಿ ಅವರು ಸಣ್ಣ ಸಮುದಾಯಕ್ಕೆ ಸೇರಿದವರು ಮುಖ್ಯಮಂತ್ರಿ ಆಗಿದ್ರು, ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಎಷ್ಟೊಂದ್ ಜನ ಬೇರೆ ಬೇರೆ ಸಮುದಾಯದವರು, ಎಲ್ಲಾ ಸಮುದಾಯದವರು ಏನಾದ್ರೂ ಅಧಿಕಾರ ಅನುಭವಿಸಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅನುಭವಿಸಿರೋದು. ಸೊ ಈ ಡಿನ್ನರ್ ಪಾಲಿಟಿಕ್ಸ್ ಇವೆಲ್ಲ ಏನು, ನಾನು ಮೊನ್ನೆ ಇದು ನನ್ನ ವೈಯಕ್ತಿಕವಾಗಿ ನಾನೊಂದು ವಿಶ್ಲೇಷಣೆಯನ್ನ ಮಾಡಿರುವಂತದ್ದು ಏನು ಅಂದ್ರೆ, ಯಾವುದೇ ಒಬ್ಬ ಜನಪ್ರತಿನಿಧಿ ಮತದಾರರಿಂದ ಮತವನ್ನ ಹಾಕ್ಸ್ಕೊಂಡಾಗ ಆತ ಎಲ್ಲಾ ಸಮುದಾಯಕ್ಕೂ ಸೇರಿದವರು, ಅವ್ರು ಯಾವ್ದೋ ಒಂದು ಸಮುದಾಯ ಅಂತ ಅಲ್ಲ. ಪ್ರಾತಿನಿಧ್ಯ ಮುಖ್ಯಮಂತ್ರಿ ಆದ ತಕ್ಷಣನೇ ಎಲ್ಲಾ ಒಂದ್ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಕ್ಬಿಡ್ತು ಅಂತಲ್ಲ, ಅವರು ಎಲ್ರನ್ನೂ ಒಂದು ಪ್ರತಿನಿಧಿಸ್ತಾರೆ. ಹಂಗಂದ್ರೆ ಇವರು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಮಂತ್ರಿಗಳ? ಅವರು ಸರ್ಕಾರವನ್ನ ಪ್ರತಿನಿಧಿಸ್ತಾ ಇರೋರು. ಸರ್ಕಾರವನ್ನ ಪ್ರತಿನಿಧಿಸ್ಬೇಕಾದ್ರೆ ಮುಖ್ಯಮಂತ್ರಿ ಆಗುವಂತವ್ರು ಎಲ್ಲಾ ಸಮುದಾಯಕ್ಕೂ, ಎಲ್ಲಾ ವರ್ಗಕ್ಕೂ, ಎಲ್ಲಾ ಸೇರಿರುವಂತ ಒಂದು ಮುಖ್ಯಮಂತ್ರಿ ಆಗ್ಬೇಕು, ನಾಯಕರಾಗ್ಬೇಕು. ನಾನು ಈ
ಸಮುದಾಯದಿಂದ ನಾಯಕ, ನಾನು ಆ ಸಮುದಾಯದಿಂದ ನಾಯಕನಾದ್ರೆ ಬೇರೆ ಜನಗಳು ಹೇಗೆ ಹತ್ರ ಬರ್ತಾರೆ? ಸಂವಿಧಾನದ ಹೆಸರಲ್ಲಿ ಇವರು ಶಪಥವನ್ನ ಮಾಡಿದ್ಮೇಲೆ, ನಾವು ರಾಗ ದ್ವೇಷ ಇಲ್ದಂಗೆ ಆಡಳಿತವನ್ನ ಕೊಡ್ತೀವಿ ಅಂತ ಹೇಳಿದ್ಮೇಲೆ, ಅವ್ರು ಯಾವ್ದೇ ಪಕ್ಷ ಇರ್ಲಿ, ಯಾವ್ದೇ ಜನಾಂಗಕ್ಕೆ ಸೇರಿರ್ಲಿ ಅಥವಾ ಯಾವ್ದೇ ಇದಿರ್ಲಿ, ಶಾಸಕ ಅಷ್ಟೇ, ಮಂತ್ರಿ ಹಾಗೆ- ಅಷ್ಟೇ. ಸೊ ಹಾಗೆ ಅದನ್ನ ಅರ್ಥ ಮಾಡ್ಕೊಂಡು ಹಾಗೆ ಅದನ್ನ ಹಾಗೆ ಮಾಡ್ಬೇಕಾಗಿರೋ ಆ ಸಂದೇಶವನ್ನ ಕಾಂಗ್ರೆಸ್ ಪಕ್ಷದಿಂದ ಕೊಡ್ಬೇಕು. ಅದು ನಮ್ಮ ಉದ್ದೇಶ. ಕರ್ನಾಟಕದಲ್ಲಿ ಹಾಗೆ ಆಗ್ತಾ ಇದೆಯಾ? ಇದುವರೆಗೆ ಆಗಿರುವಂತಹ ಅದನ್ನೇ- ಮುಖ್ಯಮಂತ್ರಿಗಳ ಆಯ್ಕೆಯನ್ನ ನೀವು ಗಮನಿಸಿದ್ರೆ, ನಾನು ಬೇರೆ ಪಕ್ಷದ ಹೇಳಲ್ಲ, ಕಾಂಗ್ರೆಸ್ ಪಕ್ಷದ, ಯಾಕಂತ ಹೇಳಿದ್ರೆ ಹೆಚ್ಚು ಅವಧಿನಲ್ಲಿ ಕರ್ನಾಟಕವನ್ನು ಆಳಿದ್ದು ಕಾಂಗ್ರೆಸ್ ಪಕ್ಷ. ಇದುವರೆಗೆ ಈ ತರದ್ದು ಏನಾದ್ರು ನೀವು ಹೇಳಿದಂತ ಐಡಿಯಾಲಜಿ ಮೇಲೆ ಆಗಿದೆಯಾ? ಯಾವಾಗ್ಲೂ ಸರ್, ಪ್ರತಿ ಈಗ- ಸಲ ಇಲ್ಲ ಲಿಂಗಾಯತರು ಮುಖ್ಯಮಂತ್ರಿ ಆಗ್ಬೇಕು, ಇಲ್ಲ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬೇಕು, ಇಲ್ಲ ಹಿಂದುಳಿದವರು ಮುಖ್ಯಮಂತ್ರಿ ಆಗ್ಬೇಕು, ಈ ತರದ್ದೇ ವಾದಗಳು ಬಂದಿದ್ದಷ್ಟೇ ಹೊರತು ಪ್ರತಿ ಸಲನೂ ಆಗುವಾಗ ಅಲ್ವಾ? ಈಗ ಒಂದು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಯಡಿಯೂರಪ್ಪ ಅವರಿಂದ. ಅವರು ಲಿಂಗಾಯತರನ್ನ ಒಂದು ಕನ್ಸಾಲಿಡೇಟ್ ಮಾಡಿದ್ರು. ಬಿಜೆಪಿ ಪಕ್ಷ ಅಂದ್ರೆ ಅದು ಲಿಂಗಾಯತರ ಒಂದು ಡಾಮಿನೇಷನ್ ಇರುವಂತ ಪಕ್ಷ ಅಂತ ಹೇಳಿ ಅದನ್ನ ಇದ್ ಮಾಡಿದ್ದೆ ಯಡಿಯೂರಪ್ಪನವರು. ಅದಾದ ಹೌದು. ನಂತರ ಒಕ್ಕಲಿಗರಿಗೆ ಅವಕಾಶ ಮಾಡ್ಕೊಟ್ರು, ಜಗದೀಶ್ ಶೆಟ್ಟರ್ಗೆ ಅವಕಾಶ ಮಾಡ್ಕೊಟ್ರು, ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಅವಕಾಶ ಮಾಡ್ಕೊಟ್ರು. ಯಾಕೆ ಬೇರೆಯವ್ರು ಕೊಡ್ಬೋದಾಗಿತ್ತಲ್ಲ? ಈಗ ಚಲವಾದಿ ನಾರಾಯಣ ಸ್ವಾಮಿ ಬಗ್ಗೆ ಹೇಳಿದ್ರು, ಗೋವಿಂದ ಕಾರಜೋಳ ಅವ್ರ ಬಗ್ಗೆ ಹೇಳಿದ್ರು. ಇವ್ರು ಯಾರಾದ್ರೂ ಮೂಲ RSS ಸಂಘ ಪರಿವಾರದಲ್ಲಿ ಶಾಖೆಗಳಿಗೆ ಹೋಗಿ ಅಲ್ಲಿಂದ ತಯಾರಾಗಿ ಬಂದಿರೋಂಥವ್ರ ಗೋವಿಂದ ಕಾರಜೋಳ ಅವರು? ಗೋವಿಂದ ಕಾರಜೋಳ ಅವ್ರು ಬಂದಿರೋದು ಜನತಾ ಪರಿವಾರದಿಂದ. ಚಲವಾದಿ ನಾರಾಯಣ ಸ್ವಾಮಿ ಅವರು ಇಲ್ಲಿ ನಮ್ಮ ಪಕ್ಷದಲ್ಲಿ ದೇವನಹಳ್ಳಿಲಿ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬಿಜೆಪಿಗೆ ಜಂಪ್ ಆದವರು. ಯಾಕೆ ಇವ್ರ ಪಕ್ಷದಲ್ಲಿ ಒಬ್ಬ ದಲಿತ ಮುಖಂಡನ ತಯಾರು ಮಾಡಕ್ಕಾಗ್ಲಿಲ್ವಾ? ಇವರು RSS ಸರಸಂಘ ಚಾಲಕರು, ಮುಖ್ಯ ಇದ್ರೊಳಿರುವಂತವ್ರು, ಮುಖ್ಯ ಕಾರ್ಯನಿರ್ವಾಹಕರು ಯಾರಾದ್ರೂ ಒಬ್ರು ದಲಿತರು ಇದಾರ? ಸೊ ಇವ್ರು ನಮಗೆ ಬುದ್ಧಿಪಾಠ ಹೇಳಕ್ಕಿಂತ ಮುಂಚೆ ಇವರ ಪಕ್ಷದಲ್ಲಿ ಇವರ ನಾಯಕತ್ವವನ್ನ ಬೆಳೆಸ್ಲಿ. ಇವ್ರು ಮಂಡಲ್ ಕಮಿಷನ್, ನೀವು ಹಿರಿಯ ಪತ್ರಕರ್ತರು ಎಲ್ಲ ನೋಡಿದೀರಾ, ಮೀಸಲಾತಿಯನ್ನ ವಿರೋಧ ಮಾಡಿದವ್ರು ಯಾರು? ಈ ದೇಶದಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗದವ್ರನ್ನ, ಶೂದ್ರರನ್ನ ವಿರೋಧ ಮಾಡಿದವ್ರು ಯಾರು ಅಂದ್ರೆ ಅದು ಸಂಘ ಪರಿವಾರದವರು ಮತ್ತೆ ಬಿಜೆಪಿ ಅವರು. ಇವತ್ತು ಅವ್ರು ಬಂದು ನೀವು ದಲಿತರ ಬಗ್ಗೆ ಅಥವಾ ಇನ್ನೊಂದು ಸಮುದಾಯಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕಾಂಗ್ರೆಸ್ಗೆ ಪಾಠ ಹೇಳೋದಿದೆಯಲ್ಲ, ನೀತಿ ಪಾಠ ಹೇಳೋದಿದೆಯಲ್ಲ, ಅದೇ ಒಂಥರ ಕುಚೋದ್ಯ ಅದು. ಎಸ್, 1 minute. ಸುರಭಿ ಅವ್ರು ಏನು ಹೇಳ್ಬೇಕು ಅಂತಿದ್ರಿ, ಹೇಳಿ. ನೀವು ಫಿಂಗರ್ಸ್ ಪಾಯಿಂಟ್ ಮಾಡಿದಾಗ ನಾನು ಹೇಳ್ದಂಗೆ ಈ 4 ನಿಮ್ಮಲ್ಲೇ ಪಾಯಿಂಟ್ ಆಗುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮ್ಯಾನ್ ಒರಿಜಿನಲ್ ಆಗಿ. ನೀವ್ ಹೇಗೆ ನಮಗೆ ಹೇಳ್ತೀರಾ ಆತರ ಮಾತನ್ನ? ಸಂಘ ಪರಿವಾರಕ್ಕೆ ತರಬೇಡಿ ಇದನ್ನ ದಯವಿಟ್ಟು. ಬಹಳಷ್ಟು ಜನ ಯಾರು ಸಂಘ ಪರಿವಾರನ ಅಪೋಸ್ ಮಾಡ್ತಾರೋ ಅವರೇ ಬಂದು ಹೇಳ್ತಾರೆ ಆ ಒಂದು ಸಂಘ ಪರಿವಾರ ಮೆಂಬರ್ ಆದ ನಂತರ ಜಾತಿ ಅನ್ನೋದು ಮರ್ತು ಹೋಗತ್ತೆ ಅಂತ. ನಾವು ಆ ಜಾತಿ ಆಧಾರದ ಮೇಲೆ ನಡೆಯೋದಿಲ್ಲ ಅಷ್ಟೇ. ನೀವು ಬಿಜೆಪಿ ಬಗ್ಗೆ ಏನೇ ಒಂದು ಅಕ್ಯುಸೇಷನ್ ಮಾಡ್ಬೋದು, ಆದ್ರೆ ಅದು ಸಂಘದ ಅಕ್ಯುಸೇಷನ್ ನಡೆಯೋದಿಲ್ಲ. ನಮ್ಗೆ ಯಾರ್ದು ಜಾತಿ ಅನ್ನೋದು ಗೊತ್ತಿಲ್ಲ ಅದ್ರಲ್ಲಿ. ಅಂತಹ ಒಂದು ಸಂಸ್ಥೆ ಅದು. ಇವಾಗ ವಾಪಸ್ ನಾನು ಬಿಜೆಪಿ ಕಾಂಗ್ರೆಸ್ಗೆ ಬರ್ತೀನಿ. ಒಂದ್ ನಿಮಿಷ ಸೂರ್ಯ ಅವರೇ, ಬೇಕಾದ್ರೆ ಒಂದ್ಸರಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಶಾಖೆಗೆ. ಅಲ್ಲ, ನಾವು ಅಲ್ಲಿಂದಾನೇ ಬಂದವರು. ಯಾಕೆ ನೀವು ಕರ್ಕೊಂಡು ಹೋಗೋದಲ್ಲ? ನೀವು ಓದ್ತಾ ಇರುವಂತ ಶಾಲೆಗೆ ನಮ್ ತಂದೆ ಪ್ರಿನ್ಸಿಪಾಲ್ ಆಗಿದ್ರು ಒಂದ್ ಕಾಲದಲ್ಲಿ. ನಾವು ಶಾಖೆಯ ಬಗ್ಗೆ ಪ್ರತ್ಯೇಕ ಒಂದು ಚರ್ಚೆ ಇಟ್ಕೊಂಡಿದೀವಿ ನಾವು. ಯಾಕಂದ್ರೆ 100 ವರ್ಷ ಕೂಡಿದ ಬಹಳ ದೊಡ್ಡ ಸಂಸ್ಥೆ RSS. ಅದಕ್ಕೆ ಸಂಬಂಧಿಸಿ ಅದರ ಏಳು ಬೀಳುಗಳ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ, ಗುಣಾವಗುಣಗಳ ಬಗ್ಗೆ ಎಲ್ಲದರ ಬಗ್ಗೆ ಒಂದು ಚರ್ಚೆ ನಾವು ತ್ರಿವರ್ಣ ಈಗ ಬೇಡ. ನನ್ನ ಪ್ರಶ್ನೆ ಈಗ ಇರೋದು, ಮುಖ್ಯಮಂತ್ರಿಯಾಗಿ ಈಗ ಅವ್ರು ಏನ್ ಹೇಳಿದ್ರು, ಇಲ್ಲ ನಾವು ದಲಿತರು ಹಾಗೆ ಹೀಗೆ ಅಂತ ಹೇಳಿ ನೋಡಬಾರ್ದು, ಅದು ಪಕ್ಷ ಆಯ್ಕೆ ಮಾಡುತ್ತೆ, ಅವರ ಒಂದು ನಾಯಕತ್ವದ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡುತ್ತೆ ಅಂತ ಸೂರ್ಯ ಅವರು ಹೇಳಿದ್ರು. ನಾನು ಕೇಳ್ತಾ ಇರೋದು, ಕರ್ನಾಟಕದಲ್ಲಿ ಇಷ್ಟು ಮಂದಿ ಮುಖ್ಯಮಂತ್ರಿಗಳೇ ಆಗಿ ಹೋದ್ರು, ಇವತ್ತಿಗೂ ಕೂಡ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇರ್ಲಿಲ್ವಾ ಹಾಗಿದ್ರೆ? ಆತರ ಪ್ರಶ್ನೆ ಕೇಳಿದಾಗ ಬಹಳ ಬೇಜಾರಾಗತ್ತೆ. ಯಾಕೆಂದ್ರೆ ಡಾಕ್ಟರ್ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಅವರು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಬಹಳಷ್ಟು ಸರಿ ಹೇಳಿದ್ದಾರೆ ಇದನ್ನ. ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಿಸ್ ಮಾಡ್ಕೊಂಡ್ರು, KH ರಂಗನಾಥ್ ಅವ್ರು ಮಿಸ್ ಮಾಡ್ಕೊಂಡ್ರು, ಇವರೆಲ್ಲರೂ ಮಿಸ್ ಮಾಡ್ಕೊಂಡ್ರು, ಹಾಗೆ ನಾನು ಬಸ್ ಮಿಸ್ ಮಾಡ್ಕೋತೀನೋ ಬಹುಶಃ. ಯಾಕೆ ಡಾಕ್ಟರ್ ಪರಮೇಶ್ವರ್ ಕಂಟೆಂಡಿಂಗ್ ಅಲ್ಲಿ ಇಲ್ವಾ? ಇದಾರೆ. ಆದ್ರೆ ಕಾಂಗ್ರೆಸ್ಸಿನಲ್ಲಿ ಆ ಒಂದು ಫೋಕಸ್ ಇಲ್ಲ. ಅವರು ಏನು SC ಸಮುದಾಯನ ಕನ್ಸಾಲಿಡೇಟ್ ಮಾಡಿದ್ವಿ ನಾವು 2023 ಎಲೆಕ್ಷನ್ ಅಲ್ಲಿ ಅಂತ ಹೇಳಿದ್ರು, ಅದೇ ಸಮುದಾಯದ ಹಣ ಯಾವ್ದೋ SC ಮತ್ತೆ ST ಫಂಡ್ ನಲ್ಲಿ ಮಿಸ್ಯೂಸ್ ಆಗಿದೆ. ST ಫಂಡ್ ಇಂದ ಏನು ದುಡ್ಡು ವಾಲ್ಮೀಕಿ ಹಗರಣ ಆಗಿರೋದು ಅದೇ ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಇಂದ. ನೀವು ಬರೀ ಬಾಯಿ ಮಾತಿಗೆ ಹೇಳ್ತಾ ಇದ್ದೀರಾ ಹೊರತು ಕಾಂಗ್ರೆಸ್ಗೆ ಬಹಳಷ್ಟು ಅವಕಾಶಗಳಾಗಿದೆ. ಸರಿ, CM ಆಗಿಲ್ಲ, ಡೆಪ್ಯೂಟಿ CM ಮಾಡಿ. ಪರಮೇಶ್ವರ್ ಅವರಿಗೆ ಅರ್ಹತೆ ಇಲ್ವಾ ಡೆಪ್ಯೂಟಿ CM ಆಗೋದಿಕ್ಕೆ? ಯಾಕೆ ನೀವು ಇದರಿಂದ ಹಿಂದೆ ಹೋಗ್ತೀರಾ? ಮತ್ತೆ ಜಾತಿಯಿಂದ ನೀವು ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ನೋಡ್ಬೇಡಿ ಅಂತ ಹೇಳ್ತೀರಲ್ಲ. ನಾನು ನಿಮ್ಗೆ ಒಂದು ರಿಮೈಂಡ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಿದ್ದು ಇದೇ ವಿಷಯಕ್ಕೆ. ಹೌದು, ನೋಡಬಾರ್ದು, ಆದ್ರೆ ಯಾರಿಗೆ ಬಹಳಷ್ಟು ವರ್ಷಗಳಿಂದ ಒಂದು ಈಕ್ವಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ವೋ ಅವ್ರಿಗೆ ಸ್ಪೆಷಲ್ ಕನ್ಸೆಷನ್ ಕೊಡಬೇಕು ಅಂತ. ನಮಗೆ SC ಸೀಟ್ಸ್ ಇರೋದು ಅದೇ ರೀಸನ್ ಇಂದ ಸರ್. ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟ್ ಮಾಡತ್ತೆ ಮಾರ್ಜಿನಲೈಸ್ ಕಮ್ಯುನಿಟೀಸ್ ನ ನಾವು ಮುಂದೆ ಕರ್ಕೊಂಡು ಹೋಗ್ಬೇಕು ಅಂತ.
ಹಾಗಾಗಿ ದಯವಿಟ್ಟು ಇದನ್ನ ಕಾನ್ಸ್ಟಿಟ್ಯೂಷನ್ ವರ್ಸಸ್ ಜಾತಿ ಅಂತ ಮಾಡಬೇಡಿ. ನಿಜ ವಾಸ್ತವ ಬಿಜೆಪಿ ಸುರಭಿ ಅವರೇ ಬಿಜೆಪಿ ತುಂಬಾ ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದೆಯಲ್ಲ, ಎಲ್ಲಾದ್ರೂ ದಲಿತ ಸಿಎಂ ಅನ್ನ ಮಾಡಿದಾರೆ? ಸರ್ ನಾನು ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನೀವ್ ಹೇಳಿದಾಗ ಅಲ್ಲ, ನೀವ್ ಹೇಳಿದ್ರೆ ಕರೆಕ್ಟ್ ಇದೆ. ಕಮ್ಯುನಿಟಿಯನ್ನ 100% ಇದು ನನ್ನ ಪಾರ್ಟಿಗೂ ಅಪ್ಲೈ ಆಗುತ್ತೆ. ಕಾಂಗ್ರೆಸ್ ಕಂಪೇರ್ ಮಾಡಿದ್ರೆ ನಾವು ಬಹಳ ಕಡಿಮೆ ವರ್ಷಗಳಿಂದ ಅಧಿಕಾರದಲ್ಲಿ ಇರುವಂತದ್ದು. ಇದು ಮುಂದೆ ಆಗೇ ಆಗತ್ತೆ. ಮತ್ತೆ ಯಾವ ನಮ್ಮ ಪ್ರೆಸಿಡೆಂಟ್ ಆಗಿದ್ರು ಅವರು ರಾಮನಾಥ್ ಕೋವಿಂದ್ ಅವರು ಅದೇ ಸಮುದಾಯದಲ್ಲಿ ಬಿಲಾಂಗ್ ಆಗದಂತವ್ರು. ಇವಾಗ ದ್ರೌಪದಿ ಮುರ್ಮು ಅವರು ST ಸಮುದಾಯನ ಕಾಂಗ್ರೆಸ್ನವರು ಉದಾಹರಣೆ ಕೊಡ್ತಾರೆ. ಈಗ ಒಂದ್ ನಿಮಿಷ ಅರುಣ್ ಏನೋ ಹೇಳ್ಬೇಕು ಅಂತ ಹೇಳಿ ಬಯಸಿದ್ರೆ ಲಕ್ಷ್ಮಣ್ ಅವರು ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಒಂದ್ ನಿಮಿಷ. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನೀಡುವ ವಿಷಯದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಈ ಎರಡೂ ಪಕ್ಷಗಳು ಒಂದು ರೀತಿ ಕಲ್ಪ್ರಿಟ್ಗಳು. ಯಾಕಂದ್ರೆ ಪದೇ ಪದೇ ಮುಖ್ಯಮಂತ್ರಿ ಸ್ಥಾನ ಈ ದಲಿತರಿಗೆ ಒಂದ್ ರೀತಿಯ ಇಟ್ಸ್ ಬಿಕಮ್ ಎ ಡಿನೈ ಹ್ಯಾಬಿಟ್ ಆಫ್ ಡಿನೈ ಫಾರ್ ದಮ್. ಈಗ ನೋಡಿ, ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಆಗಿರುವಂತಹ ಮುಖ್ಯಮಂತ್ರಿಗಳು ಕೇವಲ 6 ಜನ ದಲಿತರು, ಕೇವಲ 6 ಜನ. ಇದರಲ್ಲಿ ಒಬ್ರು ಮಹಿಳೆಯೂ ಇದ್ದಾರೆ. ಫಸ್ಟ್ ದಲಿತ್ ಸಿಎಂ ಮಾಯಾವತಿ, ಅವ್ರು 4 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ರು. ಡಿ ಸಂಜೀವಯ್ಯ, ಆಂಧ್ರ ಪ್ರದೇಶದ ಡಿ ಸಂಜೀವಯ್ಯ ಪ್ರಥಮ ದಲಿತ್ ಚೀಫ್ ಮಿನಿಸ್ಟರ್. ಹಾಗೇನೆ ಬಿಹಾರ್ ಮತ್ತೆ UP ಮತ್ತೆ ಇನ್ನೊಂದೆರಡು ಕಡೆ ದಲಿತ್ ಸಿಎಂ ನಾವು ನೋಡಿದ್ದೇವೆ. ಕಾಂಗ್ರೆಸ್ ಬಗ್ಗೆ ಹೇಳೋದಾದ್ರೆ ನೋಡಿ, 2003, 2004ರಲ್ಲಿ ಸುಶೀಲ್ ಕುಮಾರ್ ಶಿಂದೆ ಮುಖ್ಯಮಂತ್ರಿ ಆದರು. ಕಾಂಗ್ರೆಸ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ಮಹಾರಾಷ್ಟ್ರದಲ್ಲಿ. 2004 ಅಕ್ಟೋಬರ್ನಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯುತ್ತೆ ಮಹಾರಾಷ್ಟ್ರದಲ್ಲಿ. ಅವಾಗ NCP ಮತ್ತೆ ಕಾಂಗ್ರೆಸ್ ಜೊತೆಯಾಗಿ ಅಧಿಕಾರ ನಡೆಸ್ತಾರೆ. ಸೊ ನಾರ್ಮಲಿ ಏನಾಗುತ್ತೆ, ಯಾರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅವರನ್ನೇ ಮತ್ತೆ ಮುಂದುವರಿತಾರೆ ಅದೇ ಪಾರ್ಟಿ ಅಥವಾ ಅದೇ ಒಂದು ಸಂಯುಕ್ತ ರಂಗ ಚುನಾವಣೆಯಲ್ಲಿ ಗೆದ್ರೆ. ಆದ್ರೆ ಅವಾಗ ಏನಾಯ್ತು, ಶಿಂದೆ ಮತ್ತೆ ಮುಖ್ಯಮಂತ್ರಿ ಆಗಿಲ್ಲ, ವಿಲಾಸರಾವ್ ದೇಶ್ಮುಖ್ ಆದ್ರು. ವಿಲಾಸರಾವ್ ದೇಶ್ಮುಖ್ ಆಗೋದ್ರಲ್ಲಿ ನಮ್ಮ ಕರ್ನಾಟಕದ DK ಶಿವಕುಮಾರ್ ಅವ್ರ ಪಾತ್ರನೂ ಇತ್ತು ಅವಾಗ. ಸೊ ಇದು ಒಂದ್ ರೀತಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ದಿ ಲಾಸ್ಟ್ ಚೀಫ್ ಮಿನಿಸ್ಟರ್ ಆಫ್ ದಲಿತ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ ಕೇಮ್ ಫ್ರಮ್ ಕಾಂಗ್ರೆಸ್, ಚರಣಜಿತ್ ಸಿಂಗ್ ಚನ್ನಿ, ಪಂಜಾಬ್ನಲ್ಲಿ. ಅವ್ರದ್ದಾದ್ಮೇಲೆ ಯಾರು ಬಂದಿಲ್ಲ. ಸೊ ಆಮೇಲೆ ಬಿಜೆಪಿ ಅನೇಕ ರಾಜ್ಯಗಳಲ್ಲಿ ರಾಜ್ಯಭಾರ ಮಾಡ್ತಾ ಇದೆ. ಸೊ ಒಂದಾದ್ರೂ ಚೀಫ್ ಮಿನಿಸ್ಟರ್ಸ್ ಫ್ರಮ್ ದಲಿತ್ ಕಮ್ಯುನಿಟಿ ಬಂದಿದಾರ? ಇಲ್ಲ. ಅನೇಕ ಕಡೆ ಹೆಸರೇ ಗೊತ್ತಿಲ್ಲದೆ ಇರುವಂತಹ ಜನಗಳನ್ನ ಚೀಫ್ ಮಿನಿಸ್ಟರ್ ಮಾಡಿದರೆ ತಪ್ಪಲ್ಲ ಅದು, ಬಿಕಾಸ್ ಎವ್ರಿಬಡಿ ಹ್ಯಾಸ್ ಅ ರೈಟ್. ಆದ್ರೆ ಅವ್ರಿಗೆ ದಲಿತ ಒಬ್ರು ಸಿಕ್ಲಿಲ್ವಲ್ಲ ಅಂತ ಅದೊಂದು ಖೇದದ ವಿಚಾರ. ಹೀಗಾಗಿ ಎರಡೂ ಪಕ್ಷಗಳು ಐ ಥಿಂಕ್ ದೇ ಹ್ಯಾವ್ ಟು ಟೇಕ್ ದಿ ಬ್ಲೇಮ್ ಈಕ್ವಲ್. ಇದು ಒಂದು ನನ್ನ ಅಭಿಪ್ರಾಯ. ಎಸ್, ಈಗ ಸೂರ್ಯ, ನಾವು ಒಂದ್ ಸ್ವಲ್ಪ ಪಕ್ಷ ರಾಜಕೀಯದಿಂದ ಮೇಲಕ್ಕೆ ಬಂದು ಮಾತಾಡ್ಲಿಕ್ಕೆ ಆಗುತ್ತಾ ನೋಡೋಣ. ಯಾಕಂದ್ರೆ ನೀವು 3 ಮಂದಿ ಇಂಟೆಲೆಕ್ಚುಯಲ್ಸ್ ನನ್ನ ಪ್ರಕಾರ. ಪಕ್ಷದ ಇದನ್ನ ಮೀರಿಯೂ ಕೂಡ ನಿಮ್ಗೆ ನಿಮ್ದೇ ಆದಂತ ಒಂದು ಪ್ರತ್ಯೇಕ ಒಂದು ವ್ಯಕ್ತಿತ್ವ ಇದೆ. ಈಗ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ ನೀವು. ಇವತ್ತು ಏನು ಪರಮೇಶ್ವರ್ ಅವರು ಮೀಟಿಂಗ್ ಕರೆದಿದ್ದಾರೆ ಅಥವಾ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಕರೆದ್ರು, ಈ ಎರಡೂ ಮೀಟಿಂಗ್ಗಳು ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಕದಲಿಸದಂತೆ ಮಾಡುವ ಪ್ರಯತ್ನ ಅಂತ ಹೇಳಿ ನಮ್ಗೆ ಅನಿಸ್ತದೆ ನೋಡಿದಾಗ. ಈಗ ಇಂಡಿಪೆಂಡೆಂಟ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬಂತು. ನಿಜಕ್ಕೂ ದಲಿತರಿಗೆ, ನಾಯಕರಿಗೆ ಯಾರಿಗಾದ್ರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಮನಸ್ಸಿದ್ರೆ, ಅಥವಾ ತಾತ್ವಿಕವಾಗಿ ಇಲ್ಲ ಈ ಸಲ ಒಂದು ದಲಿತರಿಗೆ ಅವಕಾಶ ಸಿಗಬೇಕು ಅಂತ ಒಂದು ಮನಸ್ಸಿದ್ದಿದ್ರೆ ಅವಾಗ ಕ್ಲೇಮ್ ಮಾಡ್ಬೋದಾಗಿತ್ತು. ಯಾರು ಕ್ಲೇಮ್ ಮಾಡ್ಲಿಲ್ಲ. ಯಾರು ಇಲ್ಲ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಕರ್ನಾಟಕಕ್ಕೆ, ಈ ಸಲ ಆದ್ರೂ ಆಗ್ಲಿ ಅಂತ ಮಾತನ್ನ ಹೇಳಲಿಲ್ಲ. ಈಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಎರಡು ಬಣಗಳ ನಡುವಿನ ಒಂದು ಒಳಜಗಳ ಏನು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇಲ್ಲ ಅಂತ ಹೇಳಿ ಹೇಳ್ತೀರಾ ನೀವು, ಓಪನ್ ಆಗಿ ಅದು ಹೇಳ್ತಾರೆ, ಎಲ್ಲ ರಾಜಕೀಯ ಪಕ್ಷಗಳವರು ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಏನು ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ. ಮೊನ್ನೆನೆ ಅದು ಎಲ್ಲ ಒಂದು ಸ್ಟೇಟ್ಮೆಂಟ್ ಆದ ಬಳಿಕನೇ DK ಶಿವಕುಮಾರ್ ಪರಮೇಶ್ವರ್ ಒಟ್ಟಿಗೆ ಕೂತು ಪ್ರೆಸ್ ಮೀಟ್ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಜೊತೆಗಿದ್ರು. ಅದು ಬೇರೆ, ನೀವು ರಾಜಕೀಯವಾಗಿ ತೋರಿಸ್ಕೊಳ್ಳೋದು ಬೇರೆ. ಆದ್ರೆ ಒಳಗಡೆ ನಡೀತಾ ಇರೋದು ನಮಗ್ ಗೊತ್ತಾಗುತ್ತೆ ನಮಗೆ. ಈಗ ಇದೊಂದು ಸಂದರ್ಭ, ಇಬ್ಬರ ನಡುವಿನ ಜಗಳದ ನಡುವೆ ದಲಿತ ನಾಯಕರು ದಾಳಗಳಾಗಿ ಬಳಕೆ ಆಗ್ತಾ ಇದ್ದಾರೆ. ಒಬ್ಬ ನಾಯಕರನ್ನ ಉಳಿಸೋದಕ್ಕೆ ಅಥವಾ ಇನ್ನೊಬ್ಬ ನಾಯಕರು ಬರದಿರೋ ತರ ನೋಡ್ಕೊಳ್ಳೋದಕ್ಕೆ ದಾಳಗಳಾಗಿ ಬಳಕೆ ಆಗ್ತಾ ಇದ್ದಾರಾ? ಹಂಗ ಅನಿಸ್ತಾ ಇದೆ ನಿಮಗೆ? ಅಲ್ಲ, ಅದು ಸಂಬಂಧಪಟ್ಟಂತ ಸಮುದಾಯಗಳ ನಾಯಕರುಗಳು ಅರ್ಥ ಮಾಡ್ಕೊಬೇಕು. ಒಂದೀಗ ನೋಡಿ, ಪ್ರಿಯಾಂಕ್ ಖರ್ಗೆ ಅವರು
ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದೇ ಸಮುದಾಯದಿಂದ ಬಂದಿರುವಂತವ್ರು. ಅವ್ರು ಇವತ್ತವರೆಗೂ ಯಾವ್ದು ಕೂಡ ಪಕ್ಷದ ಒಂದು ಸಿದ್ಧಾಂತವನ್ನ ಬಿಟ್ಟು, ಪಕ್ಷ ಸಂಘಟನೆ ಬಿಟ್ಟು ಬೇರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅವ್ರು. ನಮ್ಮನ್ನ ಮುಖ್ಯಮಂತ್ರಿ ಮಾಡಿ ಅಥವಾ ನಾನ್ ಮುಂದಿನ ಸಿಎಂ ಆಗ್ಬೇಕು, ನಾನು ಇದನ್ನ ವಾರಿಸ್ತಾರ, ಮುಂದೆ ನಾನು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಅಂತ ಯಾವತ್ತೂ ಹೇಳ್ತಾ ಇಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಸೊ ಒಂದು ಯಾವ್ದೇ ಪಕ್ಷದಲ್ಲಿ ನನಗೆ ಅಧಿಕಾರ ಕೊಡಿ ಅಂತ ಹೇಳುವಂಥದ್ದು ಸಹಜ ಪ್ರಕ್ರಿಯೆ. ಅದನ್ನ ಕೆಲವರು ಹೋರಾಟದ ಮುಖಾಂತರ ಮಾಡ್ತಾರೆ, ಸಂಘಟನೆ ಮುಖಾಂತರ ಮಾಡ್ತಾರೆ, ಒಂದಷ್ಟು ಜನ ಶಾಸಕರುಗಳನ್ನ ಗೆಲ್ಸೋದ್ರ ಮುಖಾಂತರ ಮಾಡ್ತಾರೆ. ಅವ್ರ ಶಕ್ತಿ ಪ್ರದರ್ಶನವನ್ನ ಅವ್ರು ಮಾಡ್ತಾರೆ, ಅದನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವಾಗ ನೀವೇ ಹೇಳ್ದಾಗೆ ನಿನ್ನೆ ನಡೆದಂತ ಪ್ರೆಸ್ ಮೀಟ್ ಅಲ್ಲಿ ಪರಮೇಶ್ವರ್ ಅವರು ಇದ್ರು, ಸತೀಶ್ ಜಾರಕಿಹೊಳಿ ಅವರು ಇದ್ರು, ಡಿ ಕೆ ಶಿವಕುಮಾರ್ ಇದ್ರು, ಒಟ್ಟಿಗೆ ಇದ್ರು. ಅದಾದ ನಂತರ ಅಲ್ಲಿಂದ ಸಿಎಂ ಅವ್ರ ಮನೆಗೆ ಹೋದಾಗ ಮುಖ್ಯಮಂತ್ರಿಗಳ ಮನೆಯಲ್ಲೂ ಕೂಡ ಎಲ್ರು ಸೇರಿದ್ರು, ಎಲ್ರು ಇದ್ರು, ಎಲ್ರು ಕೂಡ ಒಟ್ಟಿಗೆ ಇರ್ತಾರೆ. ಸೊ ಅಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ಆಗ್ಲಿ ಅಥವಾ ಒಬ್ರು ನಡುವೆ ಇನ್ನೊಬ್ರು ನಡುವೆ ವೈಮನಸ್ಯ ಆಗ್ಲಿ, ತೀರಾ ವೈಯಕ್ತಿಕ ದಾಳಿಗಳಾಗ್ಲಿ ಯಾವ್ದು ಇಲ್ಲ ನಮ್ಮ ಪಕ್ಷದಲ್ಲಿ. ಸೊ ಅದನ್ನ ತಪ್ಪು ಅಂತ ನಾವ್ ಯಾರು ಹೇಳ್ತಾ ಇಲ್ಲ. ಪಕ್ಷದ ಕಾರ್ಯಕರ್ತರಾಗಿ ಅಥವಾ ಪಕ್ಷದ ನಾಯಕರುಗಳಾಗಿರ್ಬೋದು, ಯಾರು ಕೂಡ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ, ನಾನು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳುವಂತದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಅದನ್ನ ಸಮುದಾಯಗಳ ಪ್ರಾತಿನಿಧ್ಯ ಮತ್ತೆ ರೆಪ್ರೆಸೆಂಟೇಷನ್ ಸಿಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ಅದು ಸಿಗ್ಲೇಬೇಕು. ಇವತ್ತಲ್ಲ ಅಂದ್ರೆ ನಾಳೆ ಸಿಗ್ಬೇಕು. ಯಾಕೆಂದ್ರೆ ಈಗ ನೀವು ನಮ್ಮ ಪಕ್ಷದ ಶಾಸಕರುಗಳನ್ನ ಪಟ್ಟಿಯನ್ನ ತಗೊಳ್ಳಿ, ಅದರಲ್ಲಿ ಎಷ್ಟು ಜನ ST ಸಮುದಾಯಕ್ಕೆ ಸೇರಿದ್ದಾರೆ, OBC ಎಷ್ಟು ಜನ ಇದ್ದಾರೆ, ಆಮೇಲೆ ಲೆಫ್ಟ್ ಮತ್ತೆ ರೈಟ್ ಅಂತ ಏನ್ ಸಮುದಾಯಗಳ ವಿಂಗಡಣೆ ಆಗುತ್ತೆ ಅದ್ರಲ್ಲಿ ಎಷ್ಟು ಜನ ಬರ್ತಾರೆ. ಸೊ ಎಲ್ಲಾ ಸಮುದಾಯ, ಕ್ರಿಶ್ಚಿಯನ್ರು ಎಷ್ಟು ಜನ ಇದ್ದಾರೆ, ಮುಸಲ್ಮಾನರು ಎಷ್ಟು ಜನ ಇದ್ದಾರೆ ಅಂತ ತಗೊಂಡಾಗ ಎಲ್ಲಾ ಸಮುದಾಯದವರು ಇದ್ದಾರೆ. ಸೂರ್ಯ ಅಲ್ಲಲ್ಲ, ಎಲ್ಲ ಸಮುದಾಯದ ಬಗ್ಗೆ ಮಾತಾಡಿದ ನೀವು. ಆದ್ರೆ ದಲಿತ ಸಮುದಾಯದ ಶಾಸಕರು ಇಷ್ಟು ಮಂದಿ ಇದ್ದಾರೆ ಅಂತ ಹೇಳೋದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ನಿಮ್ಗೆ ಅದರಲ್ಲಿ ಆಯ್ಕೆ ಇಲ್ಲ. ನಿಮ್ಗೆ ಅದು ಅನಿವಾರ್ಯ. ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲಿ ದಲಿತರ ಆಯ್ಕೆ ಆಗ್ಬೇಕಾಗಿದೆ. ನಾನು ಅದನ್ನೆಲ್ಲ ಕೇಳ್ತಾ ಇರೋದು. ನಾನು ಕೇಳ್ತಾ ಇರೋದು ಈಗಿನ ಸಂದರ್ಭದಲ್ಲಿ ಏನ್ ಡಿನ್ನರ್ ಪಾಲಿಟಿಕ್ಸ್ ಮತ್ತು ಇದಕ್ಕೇನು ತಡೆ ಬಿತ್ತು ಇದೆಲ್ಲ ನಡೀತಾ ಇದೆಯಲ್ಲ, ಪರಮೇಶ್ವರ್ ಅವರು ಹೇಳ್ತಾರೆ ಇಲ್ಲ ಪರಿಶಿಷ್ಟ ಈಗ ನಾವು ಚಿತ್ರದುರ್ಗದ ಸಮಾವೇಶ ನಡೀತು, ಅಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಸಮಾವೇಶದಲ್ಲಿ ಅದಕ್ಕೆ ಸಂಬಂಧಿಸಿ ನಾವು ಚರ್ಚೆ ಮಾಡೋದಕ್ಕೆ ಮೀಟಿಂಗ್ ಕರೆದಿದ್ವಿ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಅನುಮಾನ ಇರೋದು ಏನು ಅಂತ ಹೇಳಿದ್ರೆ, ಇದು ಸಹಜವಾಗಿ ದಲಿತರು ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕು ಅನ್ನುವುದಕ್ಕಾಗಿ ನಡೀತಾ ಇರುವಂತಹ ಮೀಟಿಂಗ್ಗಳು ಅಲ್ಲ. ಇಲ್ಲಿ ಏನಿದ್ರು ಕೂಡ DK ಶಿವಕುಮಾರ್ ಅವರಲ್ಲಿ ಬಂದು ಕೂತ್ಕೋತಾರೆ, ಅದು ಕೂತ್ಕೋಬಾರದು, ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಒತ್ತಡದ ತಂತ್ರಗಳು ನಡೀತಾ ಇದೆ ದಲಿತ ನಾಯಕರಿಂದ ಅಂತ ನನಗೆ ಅನಿಸ್ತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳದ? ಇಲ್ಲ, ಅದು ನೋಡಿ, ಈಗ ಅದನ್ನ ಯಾರು ಕೂಡ ಬಹಿರಂಗವಾಗಿ ಯಾರು ಎಲ್ಲೂ ಕೂಡ ಚರ್ಚೆ ಇಲ್ಲ. ಸೊ ಅವರು ಆ ರೀತಿಯಾದಂತ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿದ್ರೆ ಅಥವಾ ಆ ಬಗ್ಗೆ ಚರ್ಚೆಯನ್ನ ಮಾಡಿದ್ರೆ ಅದು ಗೊತ್ತಾಗ್ಬಿಟ್ಟಿರೋದು, ಮಾಧ್ಯಮದಲ್ಲೂ ಗೊತ್ತಾಗ್ಬಿಟ್ಟಿರೋದು, ಹೊರಗಡೆನೂ ಅದು ಗೊತ್ತಾಗ್ತಾ ಇರೋದು, ಮತ್ತೆ ಪಾರ್ಟಿಯ ಒಳಗಡೆ ಕಾರ್ಯಕರ್ತರ ನಡುವೆ ಕೂಡ ಗೊತ್ತಾಗ್ತಾ ಇರೋಂಥದ್ದು. ಸೊ ಇವತ್ತು ನೋಡಿ, ಒಂದು ಪಕ್ಷ ಯಾವಾಗ್ಲೂ ಬಲಿಷ್ಠವಾದಂತ ಹೈಕಮಾಂಡ್ ಇರ್ಬೇಕು ಅಂತ ಈಗ ಅವರು ಬಿಜೆಪಿ ಅವರು ಹೇಳ್ತಾರೆ, ನಾವು ಬಲಿಷ್ಠವಾದಂತ ಹೈಕಮಾಂಡ್, ನಾವು ತಡೆದ್ರೆ ಯಾರು ಎದೊಳ್ತಾ ಇರ್ಲಿಲ್ಲ, ನಮ್ದು ಶಿಸ್ತಿನ ಪಕ್ಷ ಅಂತ. ಬಟ್ ಇವತ್ತು ಅಲ್ಲೇ ಅಶಿಸ್ತಿದೆ. ಇವತ್ತು ಈ ಒಂದು ಸಮುದಾಯದವರು ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಸಭೆ ಸೇರಿದ್ವಿ ಅಂತ ಒಂದಷ್ಟು ಜನ ಶಾಸಕರು ಸೇರ್ತಾರೆ. ನಾಳೆ ಇನ್ನೊಂದು ಸಮುದಾಯದವ್ರು ಬಂದ್ಬಿಟ್ಟು ನಾವು ಲಿಂಗಾಯತರು ಶಾಸಕರಾಗ್ಬೇಕು ಅದಾಗ್ಬೇಕು ಅಂತ ಇನ್ನೊಂದು ಸಮುದಾಯದವ್ರು ಸೇರ್ತಾರೆ. ನಾಳೆ ಒಕ್ಕಲಿಗರೆಲ್ಲ ಒಂದ್ ಕಡೆ ಸೇರ್ಬಿಟ್ಟು ಶಾಸಕರುಗಳೆಲ್ಲ ನಾವು ಒಕ್ಕಲಿಗರೆಲ್ಲ ಒಂದು ಇದನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈ ತರದ್ದು ಸಭೆಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು ಒಂದು ಪಕ್ಷಕ್ಕೆ ಒಳ್ಳೇದಲ್ಲ. ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ಏನ್ ಸಂವಿಧಾನವನ್ನ ಒಪ್ಪಿರುವಂತವ್ರಾಗಿರ್ಬೋದು, ಸೊ ಈ ಯಾವ್ದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ಈ ತರ ಸಮುದಾಯವಾರು ಒಂದು ಶಾಸಕರುಗಳು ಸಭೆ ನಡೆಸುವಂತದ್ದಾಗಿರ್ಬೋದು ಅಥವಾ ಹಕ್ಕನ್ನ ಮಂಡಿಸೋದಾಗಿರ್ಬೋದು, ಅದು ಒಂದು ಪಕ್ಷಕ್ಕೆ ಮಾರಕ ಆಗತ್ತೆ. ಸೊ ಅದನ್ನ ಇವತ್ತು ಪರಮೇಶ್ವರ್ ಅವ್ರು ನೋಡ್ಕೊಂಡು ನಾಳೆ ಇನ್ನೊಂದು ಸಮುದಾಯದವ್ರು ಎದೊಳ್ತಾರೆ, ನಾಳೆ ಮತ್ತೊಬ್ರು ಸಮುದಾಯದವ್ರು ಎದೊಳ್ತಾರೆ. ಹಾಗಿದ್ದಾಗ ಪಕ್ಷದ ಒಳಗಡೆ ಮತ್ತು ಕಾರ್ಯಕರ್ತರ ನಡುವೆ ಒಂದು ವೈಮನಸ್ಯ ಮೂಡುತ್ತೆ ಅಥವಾ ಏನೋ ಒಂದು ಗೊಂದಲ ಮೂಡುತ್ತೆ. ಅದನ್ನ ಮೂಡಿಸಬಾರ್ದು, ಎಲ್ರು ಒಗ್ಗಟ್ಟಾಗಿ ಹೋಗ್ಬೇಕು. ಇವತ್ತು ಸರ್ಕಾರ ಇದೆ, ಅಧಿಕಾರ ಕೊಟ್ಟಿದ್ದಾರೆ ಜನ, ನಾವು ಸರ್ಕಾರವನ್ನ ನಡೆಸಬೇಕು. ಸರ್ಕಾರ ನಡೆಸೋ ಸಮಯದಲ್ಲಿ ಇಂಥ ಗೊಂದಲಗಳಿಗೆ ಆಸ್ಪದ ಸಿಗಬಾರ್ದು ಅನ್ನೋದು ಪಕ್ಷದ ನಿಲುವು. ಎಸ್ ಸುರಭಿ ಅವರೇ, ನನಗೆ ಈ ಪ್ರಶ್ನೆ ಬಹಳ ಕಾಡ್ತಾ ಇದೆ. ನಿಜಕ್ಕೂ ಕಾಂಗ್ರೆಸ್ಸಿನ ಪರಿಶಿಷ್ಟ ವರ್ಗದ ನಾಯಕರು ಇವತ್ತೇನ್ ಸಭೆ ಕರೀತಾ ಇದ್ದಾರೆ, ಇದು ಪರಿಶಿಷ್ಟ ವರ್ಗದವರೇ ಒಬ್ರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ನಡೀತಾ ಇದೆಯಾ ಅಥವಾ ಬೇರೆ ರಾಜಕೀಯ ಉದ್ದೇಶದಿಂದ ನಡೀತಾ ಇದೆಯಾ? ಬರೀ ನಾನು ಊಹೆ ಮಾಡೋದಕ್ಕೆ ಆದ್ರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು ಈ ಬಿಜೆಪಿ ಕಡೆಯಿಂದ ನೋಡ್ತಿರ್ಬೇಕಾದಾಗ ಒಂದೆರಡು ಜಾಯ್ನಿಂಗ್ ದ ಡಾಟ್ಸ್ ಮಾಡಿದ್ರೆ, ಇಲ್ಲಿ ಒಂದು DK ಶಿವಕುಮಾರ್ ಅವರು ಬಹಳಷ್ಟು ಪಬ್ಲಿಕ್ ಸ್ಟೇಟ್ಮೆಂಟ್ಸ್ ಮಾಡಿರುವಂತದ್ದು, CM ಚೇಂಜ್ ಆಗತ್ತೆ, ನನಗೂ ಅಧಿಕಾರ, 2.5 years ಈ ವಿಷಯದ ಬಗ್ಗೆ. ಎರಡು, ಪರಮೇಶ್ವರ್ ಅವರು ಯಾವಾಗ ಈ ಮೀಟಿಂಗ್ ಕ್ಯಾನ್ಸಲ್ ಆಯ್ತೋ, ಅವರು ಪಾರ್ಟಿ ಮೆಂಬರ್ಸ್ಗೆ ಒಂದು ವಾಟ್ಸ್ಆಪ್ ಮೂಲಕ ಅಥವಾ ಅವ್ರ ಕಾಲ್ ಮೂಲಕ ಹೇಳಲಿಲ್ಲ ಕ್ಯಾನ್ಸಲ್ ಆಗಿದೆ ಅಂತ, ಪತ್ರಿಕೆಗೆ ಒಂದು ಪ್ರಕಟಣೆ ಮಾಡಿ ಅಂತ ಹೇಳಿದ್ದಾರೆ. ಇದ್ರಲ್ಲಿ ಏನೋ ಒಂದು ಬ್ಲೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ ಆಗತ್ತೆ.
ನೀವು ಇಂಟರ್ನಲ್ ಮ್ಯಾಟರ್ ಅನ್ನ ಒಂದು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಿದ್ದೀರಾ ಅಂತ. ಅದು ಯಾಕೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ಅಲ್ಲಿ ಸುರ್ಜೇವಾಲಾ ಅವ್ರು ಹೇಳಿದ್ದಾರೆ ಹಾಗಾಗಿ ಕ್ಯಾನ್ಸಲ್ ಆಗಿದೆ ಅಂತ. ಹಾಗೆ ಇದರಿಂದ ನಾವು ಕಾಂಗ್ರೆಸ್ ಪಕ್ಷದನ್ನ ನೋಡ್ತಾ ಇರ್ಬೇಕಾದಾಗ ನಮ್ಗೆ ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ನೀವ್ ಯಾಕೆ ಇಷ್ಟು ವೈ ಆರ್ ಯು ಟೇಕಿಂಗ್ ಸೋ ಮಚ್ ಟ್ರಬಲ್? ಯಾಕೆ ಅಂದ್ರೆ ನಿಮಗೆ ಈ ಒಂದು ನಿಮ್ಮ ಗೊಂದಲಗಳ ಬಗ್ಗೆ ಅದು ಬಹಿರಂಗವಾಗಿರುವಂತದ್ದು. ನೋಡಿ, ಇವ್ರು ನಮ್ಮ ಪಕ್ಷದಲ್ಲಿರುವಂತಹ ವ್ಯತ್ಯಾಸಗಳ ಬಗ್ಗೆ ಮಾತಾಡಿದ್ರು. ದಯವಿಟ್ಟು ನೀವು ಜಾನ್ವರಿ 8 ತನಕ ಕಾಯಬಹುದು. ಅದಾದ ನಂತರ ಈ ವಿಷಯದ ಬಗ್ಗೆ ತಿರ್ಗಾ ಮಾತಾಡಬಹುದು. ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ, ಶಿಸ್ತಿನ ಕಮಿಟಿ ಇದೆ, ಯಾರಿಗೆ ಹೇಳ್ಬೇಕು ಆ ವಿಷಯಗಳೆಲ್ಲ ಇದೆ. ಅದೇ ಒಂಥರ ಇಶ್ಯೂಸ್ ಅನ್ನ ನೀವು ರಿಸಾಲ್ವ್ ಮಾಡೋದಕ್ಕೆ ಸುರ್ಜೇವಾಲಾ ಅವರು ಒಂದು ಯಾರು SC ಕಮ್ಯುನಿಟಿ ಅವ್ರ ಲೀಡರ್ಸ್ ಮೀಟ್ ಮಾಡ್ತಾ ಇದ್ದಾರೆ, ಇದಕ್ಕೋಸ್ಕರ ಅದು DK ಶಿವಕುಮಾರ್ ಅವರು ಬೇರೆ ತರ ತಿಳ್ಕೊಳ್ಬಹುದು ಅಥವಾ ಮೀಡಿಯಾ ಬೇರೆ ತರ ತಿಳ್ಕೊಳ್ಬಹುದು ಅಂತ ಆ ಮೀಟಿಂಗ್ ಕ್ಯಾನ್ಸಲ್ ಮಾಡೋಷ್ಟು ಅಷ್ಟು ಕೆಟ್ಟದಾಗಿ ಅಂತ ಬಣಗಳಾಗಿದೆಯಾ ನಿಮ್ಮಲ್ಲಿ? ಅಥವಾ CM ನಿಜವಾಗ್ಲೂ ಬದಲಾಗ್ತಾ ಇದೆ, ಎಲ್ಲ ಕಾಮಾಗಿ ಹ್ಯಾಂಡಲ್ ಮಾಡೋಣ ಅಂತ ಹೈಕಮಾಂಡ್ ಏನಾದ್ರು ನೋಡ್ತಾ ಇದೆಯಾ? ಇದು ನೋಡಿ, ನೀವ್ ಹೇಳ್ಬೋದು ಎಲ್ಲಾ ಪಕ್ಷದಲ್ಲೂ ಇದೆ, ನಿಮ್ಮಲ್ಲೂ ಬಣ ಬಡಿದಾಟ ಇದೆ, ನಮ್ಮಲ್ಲೂ ಬಣ ಬಡಿದಾಟ ಇದೆ ಅಂತ. ಆದ್ರೆ ಇದು ಪಾರ್ಟಿ ಪೋಸ್ಟ್ಗೆಲ್ಲ ಇರುವಂತಹದ್ದು ಪ್ರಶ್ನೆ. ಇದಿರೋದು ಪ್ರಶ್ನೆ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅದ್ರ ವಿಷಯದ ಬಗ್ಗೆ ಇರುವಂತಹ ಪ್ರಶ್ನೆ. ಹಾಗಾಗಿ ರಾಜ್ಯದ ಎಲ್ಲಾ ಸಿಟಿಸನ್ಸ್ಗೂ ನಾವು ಗೊತ್ತಾಗ್ಬೇಕಾಗಿರುವಂತಹ ವಿಷಯ ಇದೆ. ಸೊ ಏನ್ ಚರ್ಚೆ ನಡೀತು, ಯಾಕೆ ಈ ಮೀಟಿಂಗ್ ಕ್ಯಾನ್ಸಲ್ ಮಾಡಿದಾಗ ಅದೊಂದು ಮೀಡಿಯಾ ಪ್ರೆಸ್ ರಿಲೀಸ್ ಆಗಿ ಗೊತ್ತಾಯ್ತು ಎಲ್ಲಾರ್ಗೂ, ಈ ಎಲ್ಲಾ ಪ್ರಶ್ನೆಗಳು ಕಾಂಗ್ರೆಸ್ ಅವರು ಉತ್ತರ ಕೊಡ್ಬೇಕು ಹೊರತು ಬಿಜೆಪಿ ಅವರಲ್ಲ. ಮತ್ತೆ ನಿಮ್ಮ ಅಗೇನ್ ನಾವಲ್ಲ ಈ ಅಕ್ಯುಸೇಷನ್ಸ್ ಮಾಡ್ತಾ ಇರೋದು, ಅಥವಾ ಮೀಡಿಯಾ ಮಾತ್ರ ಅಲ್ಲ. ಈ ಅಕ್ಯುಸೇಷನ್ಸ್ ಮೀಡಿಯಾ ಫಾರ್ಡರ್ ಯಾಕಾಗಿದೆ ಅಂದ್ರೆ ನಿಮ್ಮ ನಾಯಕರು ಮಾತಾಡ್ತಾ ಇದ್ದಾರೆ ಇದನ್ನ. ಪರಮೇಶ್ವರ್ ಅವರು ಅಗೇನ್ ಅಂಡ್ ಅಗೇನ್ ಹೇಳಿದ್ದಾರೆ, ನಾನು ಮೊದಲನೇ ಆದಂತ ದಲಿತ ಮುಖ್ಯಮಂತ್ರಿ ಆಗಲ್ವೇನೋ, ಸಾಧ್ಯವಿಲ್ವೇನೋ. ಅವ್ರು ಮಾತ್ರ ಅಲ್ಲ, ಬಹಳಷ್ಟು ಜನ ಹೇಳಿದ್ದಾರೆ. ನೀವು ನಮ್ಮಲ್ಲಿ ಪಾಯಿಂಟ್ ಮಾಡಿ ಹೇಳ್ತೀರಾ ನಿಮ್ದು ಯಾವ್ದು ಹೋಮ್ ಗ್ರೋನ್ ಲೀಡರ್ಸ್ ಇಲ್ಲ ದಲಿತರು ಅಂತ. ನಾವು ಪ್ರಯತ್ನ ಪಡ್ತಾ ಇದೀವಿ, ಅದಕ್ಕಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು LOP ಆಗಿರುವಂತದ್ದು. ನೀವು ಪ್ರಶ್ನೆ ಮಾಡ್ಬೋದು ಅವ್ರು ಯಾಕೆ ಬಿಜೆಪಿಗೆ ಬಂದ್ರು ಬರ್ಲಿಲ್ಲ ಅಂತ. ನಾನು ಅವ್ರ ಹತ್ರದಿಂದ ನೋಡಿ ಕೆಲಸ ಮಾಡ್ತೇನೆ. ಅವ್ರವ್ರು ಇರುವಂತಹ ಒಂದು ಶಿಸ್ತು ಮತ್ತೆ ಐಡಿಯಾಲಜಿಕಲ್ ಕ್ಲಾರಿಟಿ ನಾನು ಬೇರೆ ಎಲ್ಲೂ ನೋಡಿಲ್ಲ. ಮಹೇಶ್ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಜವಾಬ್ದಾರಿ ತಗೊಂಡಿದ್ದಾರೆ ಸಂವಿಧಾನದ ವಿಷಯದ ಬಗ್ಗೆ. ಸೊ ನಮ್ಮ ಪಕ್ಷದಲ್ಲಿ ನೀವು ಪಾಯಿಂಟ್ ಮಾಡಿ ಹೇಳಿದಾಗ, ನೀವು ಎಷ್ಟು ವರ್ಷದಿಂದ ಅಧಿಕಾರದಲ್ಲಿ ಇದ್ದೀರಾ? ಪರಮೇಶ್ವರ್ ಅವ್ರನ್ನ ಖರ್ಗೆ ಅವ್ರನ್ನ ನೀವು ಕಂಪೇರ್ ಮಾಡೋದಕ್ಕೆ ಆಗಿಲ್ಲ ಸೂರ್ಯ ಅವರೇ. ಪರಮೇಶ್ವರ್ ಅವರ ಕ್ವಾಲಿಫಿಕೇಶನ್ಸ್ ಇರ್ಬೋದು, ಖರ್ಗೆ ಅವರು ಫಸ್ಟ್ ಆಫ್ ಆಲ್ ಇವರು ಖರ್ಗೆ ಜೂನಿಯರ್, ಅದನ್ನ ಜ್ಞಾಪಕ ಇಟ್ಕೊಳ್ಳೋಣ. ಅವ್ರ ತಂದೆಯವರು ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದಾರೆ, ಮತ್ತೆ ಆ ಸ್ಥಾನಕ್ಕೆ ಹೋಗಿರೋದ್ರಿಂದ ಇವರು ಇವತ್ತು ಮಂತ್ರಿ ಆಗಿರುವಂತದ್ದು. ಅವ್ರದೇ ಆದಂತಹ ಕೇಪಬಿಲಿಟಿನ ಪ್ರಶ್ನೆ ಮಾಡಬಹುದು ನಾವು. ಪರಮೇಶ್ವರ್ ಅವ್ರಿಗೆ ಅಂತಹ ಒಂದು ಪ್ರಶ್ನೆ ಬರೋದಿಲ್ಲ. ಪರಮೇಶ್ವರ್ ಅವರು ಪಾರ್ಟಿ ಪ್ರೆಸಿಡೆಂಟ್ ಆಗಿರೋರು, ಬಹಳಷ್ಟು ಬಾರಿ ಮುಖ್ಯ ಒಂದು ಮಿನಿಸ್ಟ್ರಿಗಳನ್ನು ತಗೊಂಡಿರೋರು. ಅವರನ್ನ ಪ್ರಿಯಾಂಕ್ ಖರ್ಗೆನ ನೀವು ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅರುಣ್, ನಮ್ಮಲ್ಲಿ ಕರ್ನಾಟಕದಲ್ಲಿ ಇದು ಬಹುಶಃ ದಲಿತ ನಾಯಕರ ಒಂದು ದೌರ್ಬಲ್ಯ ಅಂತ ಹೇಳಿ ನಾವು ಹೇಳ್ಬೋದಾ? ಬಹಳಷ್ಟು ನಾವೀಗ ಬಿ ರಾಚಯ್ಯನವರಿಂದ ಹಿಡಿದು ನಾವು ಎಲ್ಲ ಲೆಕ್ಕ ಹಾಕ್ತಾ ಬಂದ್ರೆ ಬಹಳ ಸಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಾದಂತ ನಾಯಕರು ಇದ್ರು. ಕಾಂಗ್ರೆಸ್ ಪಕ್ಷ ಹೆಚ್ಚು ಕಾಲ ಆಡಳಿತ ಮಾಡಿರೋದ್ರಿಂದ ನಾವು ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಬಗ್ಗೆನೇ ಮಾತಾಡಬೇಕಾಗತ್ತೆ. ಆದ್ರೆ ಪ್ರತಿ ಸಲನೂ ಕೂಡ ಈ ತರ ಕ್ಲೈಮ್ ಮಾಡುವಂತಹ ಸಾಮರ್ಥ್ಯ ಸಮುದಾಯಕ್ಕೂ ಬರಲಿಲ್ಲ. ಆಮೇಲೆ ಅದರ ನಾಯಕರಿಗೂ ಕೂಡ ಅಂತ ಒಂದು ಏನು ಮುಂದಾಲೋಚನೆ ಅಥವಾ ಒಂದು ದೂರದರ್ಶಿತ್ವದ ನಾಯಕತ್ವ ಇರಲಿಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತದ? ಈಗಲೂ ಕೂಡ ಪರಿಸ್ಥಿತಿ ಹಾಗೆ ಅನಿಸ್ತಾ ಇಲ್ವಾ? ಇದು ಯಾರನ್ನ ಉಳಿಸೋದಕ್ಕೆ, ಒಬ್ಬರನ್ನ ಬರದಂತೆ ತಡೆಯೋದಕ್ಕೆ, ಇನ್ನೊಬ್ಬರನ್ನ ಉಳಿಸೋದಕ್ಕೆ ನಡೀತಾ ಇರುವಂತಹ ಪ್ರಯತ್ನ ನಿಜಕ್ಕೂ ದಲಿತ ನಾಯಕತ್ವ ಉದಿಸಿ ಬರಬೇಕು ಅಥವಾ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಒಂದು ಇಚ್ಛೆಯಿಂದ ನಡೀತಾ ಇರೋದಲ್ಲ, ರಾಜಕೀಯ ಇಚ್ಛೆಯಿಂದ ನಡೀತಾ ಇರೋದಲ್ಲ ಅಂತ ಹೇಳ್ಬಿಟ್ಟು ಅನಿಸ್ತಾ ಇಲ್ವಾ? ಹನೀಫ್, ನಾನು ಇದನ್ನ ಎರಡು ದೃಷ್ಟಿಯಲ್ಲಿ ನೋಡಕ್ಕೆ ಬಯಸ್ತೇನೆ. ಒಂದು, 2023ವರೆಗೆ ಏನಾಯ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಮತ್ತೆ 2023 ಮುಖ್ಯಮಂತ್ರಿಗಳ ಚುನಾವಣೆ ಆಗುತ್ತೆ, ಆ ನಂತರದ ಬೆಳವಣಿಗೆಗಳು. ಇಲ್ಲಿವರೆಗೆ 2023ರವರೆಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡುವಂತಹ ಒಂದು ಸಂದರ್ಭ ಕಾಂಗ್ರೆಸ್ಗೆ ಅನೇಕ ಬಾರಿ ಒದಗಿತ್ತು. 2004 ಇರ್ಬೋದು, 2013 ಇರ್ಬೋದು, 2023 ಇರ್ಬೋದು. ಈ ಮೂರು ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ದಲಿತರನ್ನ ಬಿಟ್ಟು ಬೇರೆಯವ್ರನ್ನ ಚುನಾವಣೆಗೆ ಮುಖ್ಯಮಂತ್ರಿ ಆಗೋದಕ್ಕೆ ನಿರ್ಧರಿಸಿತು. 1999 ಕೂಡ ಹಾಗೆ ಆಯ್ತು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದ್ರು. ಸೊ ಸಂದರ್ಭ ಒದಗಿದ್ರು ಕೂಡ ಕಾಂಗ್ರೆಸ್ ಆ ಒಂದು ಸಂದರ್ಭನ ಉಪಯೋಗಿಸ್ಕೊಳ್ಳಿಲ್ಲ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಇದುವರೆಗೆ ಯಾವುದೇ ದಲಿತ ಮುಖ್ಯಮಂತ್ರಿ ಆಗಿಲ್ಲ. ಸೊ 2023 ಏನಾಯ್ತು, ಹಾಗೆ ಎರಡನೇ ಬಾರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು. ಅವಾಗ ದೇವರ್ ಕ್ಯಾಂಡಿಡೇಟ್ಸ್. ಈಗ ಖರ್ಗೆ ಅವರು ಇಲ್ಲದೆ ಇರ್ಬೋದು, ಯಾಕಂದ್ರೆ ಅವರು ಬಹಳ ಹಿರಿಯ ನಾಯಕರಾಗಿದ್ದಾರೆ.
ಬಟ್ ಪರಮೇಶ್ವರ್ ಇದ್ರು. ಸೊ 2ನೇ ಬಾರಿ ಒಬ್ಬರಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಒಬ್ರು ದಲಿತರಿಗೆ ಕೊಡ್ಬೋದಿತ್ತು ಕಾಂಗ್ರೆಸ್ ಪಕ್ಷ. ಆದ್ರೆ ಅದು ಹಾಗಾಗ್ಲಿಲ್ಲ. ಬಹುಶಃ ಅಲ್ಲಿ CLP ನಲ್ಲಿ ಬಹಳಷ್ಟು ಜನ ಸಿದ್ದರಾಮಯ್ಯ ಅವರು ಪರವಾಗಿ ಮತ ನೀಡಿರ್ಬೋದು, ಹಾಗಾಗಿ ಸಿದ್ದರಾಮಯ್ಯ ಅವರು ಆಗಿರ್ಬೋದು. ಸೊ ಇದು ಒಂದು ವಿಚಾರ. ಹನೀಫ್, ಇನ್ನೊಂದು ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಾದೇವಪ್ಪ ಅವರು ಹೇಳಿದ್ರು ಒಂದು, ಐ ಥಿಂಕ್ ಲಾಸ್ಟ್ ಇಯರ್ ಅಥವಾ ಚುನಾವಣೆಗೆ ಮುಂಚೆ ಹೇಳಿದ್ರು ಅನ್ಸುತ್ತೆ, ನಾವು ದಲಿತರು ಏನಿದ್ದೀವಿ ನಮ್ಮ ವೋಟ್ ಮಾತ್ರ ಬೇಕು, ನಮ್ಮ ಪಕ್ಷಕ್ಕಾಗ್ಲಿ ಬಿಜೆಪಿ ಆಗ್ಲಿ ನಮ್ಮ ವೋಟ್ ಮಾತ್ರ ಬೇಕು, ಆದ್ರೆ ಲೀಡರ್ಶಿಪ್ ನಮಗೆ ಕೊಡೋದಿಲ್ಲ ಅಂತ ಅನ್ನುವ ಒಂದು ಹೇಳಿಕೆನ ಅವರು ಪಬ್ಲಿಕ್ ಆಗಿ ಹೇಳಿದ್ರು. ಹಾಗೇನೆ ನೋಡಿ, SM ಕೃಷ್ಣ ಮುಖ್ಯಮಂತ್ರಿ ಆಗೋಕೆ ಮುಂಚೆ ಈಗ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ಮೊಯ್ಲಿ ಮುಖ್ಯಮಂತ್ರಿ ಆದಾಗ ಕೆಲವು ದಿನಗಳ ನಂತರ CM ಆಗಿ ಡೆಪ್ಯೂಟಿ CM ಆಗಿ SM ಕೃಷ್ಣ ಬಂದ್ರು. ಸೊ ನೀವು ಒಬ್ರು ಹಿಂದುಳಿದ ವರ್ಗದವರು, ಆಮೇಲೆ ಮತ್ತೆ SM ಕೃಷ್ಣ, ಇದೊಂದಾಯ್ತು. SM ಕೃಷ್ಣ ಚೀಫ್ ಮಿನಿಸ್ಟರ್ ಆದಾಗ ಯಾವುದೇ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇರಲಿಲ್ಲ. ಅವಾಗ ಖರ್ಗೆ ಅವರನ್ನ ಮಾಡ್ಬೋದಿತ್ತು ಡೆಪ್ಯೂಟಿ CM ಆಗಿ, ಆದ್ರೆ ಕಾಂಗ್ರೆಸ್ ಪಕ್ಷ ಮಾಡಲಿಲ್ಲ. ಸೊ ನಾನು ಇಲ್ಲಿ ಏನ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ವೆನ್ ದೇರ್ ಆರ್ ಮೆನಿ ಆಪರ್ಚುನಿಟೀಸ್, ಸಂದರ್ಭ ಕೂಡಿ ಬಂದಾಗ್ಲೂ ಕೂಡ ಕಾಂಗ್ರೆಸ್ ಈ ಒಂದು ನಿರ್ಧಾರಕ್ಕೆ ಒಂದು ರೀತಿ ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ಹಿಂದೆ ಬಿತ್ತು. ಸೊ ಇದರಿಂದಾಗಿ ಕರ್ನಾಟಕಕ್ಕೆ ಅದೊಂದು ದಲಿತ್ ಲೀಡರ್ಶಿಪ್ ಏನಿದೆ ಅದು ಬಹುಶಃ ಬೆಳೆಯೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬೆಳೆದಿದ್ದು ಇಬ್ರೇನೆ, ಖರ್ಗೆ ಮತ್ತೆ ಪರಮೇಶ್ವರ್. ಸೊ ಖರ್ಗೆ ಅವರು ಒಳ್ಳೆ ಸ್ಥಾನಕ್ಕೆ ಹೋದ್ರು. ಅಲ್ಲಿ ಲೋಕಸಭೆಯಲ್ಲಿ ತುಂಬಾ ಐ ಸಾ, ನಾನು ಅವಾಗ ದೆಹಲಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಿ ವಾಸ್ ಒನ್ ಆಫ್ ದಿ ಬೆಸ್ಟ್ ಅಪೋಸಿಷನ್ ಲೀಡರ್ಸ್ ದಿ ಕಂಟ್ರಿ ಹ್ಯಾಸ್ ಸೀನ್. ಅವರ ಒಂದು ಲೋಕಸಭೆಯಲ್ಲಿ ಅವರ ವಾಗ್ಯುದ್ಧಗಳು ಏನಿತ್ತು, ಹೇಗೆ ಬಿಜೆಪಿನ ಹೌ ಹಿ ವಾಸ್ ಕಾಂಬ್ಯಾಟಿಂಗ್, ಇಟ್ ವಾಸ್ ವಂಡರ್ಫುಲ್ ಟು ಸಿ. ಹಾಗೇನೆ ಅವರು ಲೇಬರ್ ಮಿನಿಸ್ಟರ್ ಆಗಿ, ಇನ್ಫ್ಯಾಕ್ಟ್ ನಮ್ಮ ದೆಹಲಿನಲ್ಲಿ ನಮ್ಮ ಆಫೀಸ್ ಪಕ್ಕದಲ್ಲೇ ಅವರದ್ದು ಆಫೀಸ್ ಲೇಬರ್ ಮಿನಿಸ್ಟರ್, ಆಮೇಲೆ ರೈಲ್ವೆ ಮಿನಿಸ್ಟರ್ ಆಗಿದ್ರು. ಹಿ ವಾಸ್ ಅ ವಂಡರ್ಫುಲ್ ಎಫಿಷಿಯಂಟ್ ಪರ್ಸನ್. ಹಾಗೆ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೆ, ಎಫಿಷಿಯಂಟ್ ಪರ್ಸನ್ಸ್ ಬರ್ತೆ, ಆದ್ರೆ ಕಾಂಗ್ರೆಸ್ ಅದನ್ನ ಆಪರ್ಚುನಿಟೀಸ್ ನ ಉಪಯೋಗಿಸ್ಕೊಳ್ಳಿಲ್ಲ. ಬಿಜೆಪಿ ಬಗ್ಗೆ ನಾನು ಏನು ಹೇಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಹೇಳಾಗಿದೆ. ಅಂದ್ರೆ ನಾನು ಕೇಳೋದು ನಿಮ್ಗೆ ಇನ್ನೊಂದು ಪ್ರಶ್ನೆ, ದಲಿತ ನಾಯಕರು ಕರ್ನಾಟಕದಲ್ಲಿ ಇರೋರು ಆ ಮಟ್ಟಕ್ಕೆ ಏರ್ಲಿಕ್ಕೆ ಆಗ್ತಾ ಇಲ್ವಾ, ಅಥವಾ ದಲಿತ ಮುಖ್ಯಮಂತ್ರಿಯ ಪ್ರಶ್ನೆ ಬಂದಾಗ ಉಳಿದ ಎಲ್ಲ ಸಮುದಾಯದವರು ಒಂದು 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 ರೀತಿಯಲ್ಲಿ ಒಂದು ಅವರ್ಷನ್ ರೀತಿ ವರ್ತಿಸ್ತಾ ಇದ್ದಾರ? ಈ ಅವರ್ಷನ್ ಅನ್ನೋದಿದೆಯಲ್ಲ, ಇದು ಬಹುಶಃ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇದು ಪೂರಾ ದೇಶಕ್ಕೆ ಸೀಮಿತವಾಗಿದೆ. ಇಡೀ ದೇಶಕ್ಕೆ ಇದೊಂದು ರೀತಿಯ ಏನ್ ಹೇಳಕ್ಕೆ ರೋಗ ಅಂತಾನು ಹೇಳ್ಬೋದು, ಅಥವಾ ಇಟ್ಸ್ ಅ ಡಿಸೀಸ್. ಯಾವುದೇ ನೀವು ಪಕ್ಷ ತಗೊಳ್ಳಿ, ಬಹುಶಃ BSP ನ ಬಿಟ್ಟು ಒಂದ್ ರೀತಿ ಅವಶ್ಯನ ಇರುತ್ತೆ. ನೀವು ಸರಿಯಾದ ಪದನೇ ಉಪಯೋಗಿಸಿದ್ರಿ. ದಲಿತರನ್ನ ಮುಂದಕ್ಕೆ ತರೋದ್ರಲ್ಲಿ, ದಲಿತರನ್ನ ಚೀಫ್ ಮಿನಿಸ್ಟರ್ ಮಾಡೋದ್ರಲ್ಲಿ ಬಹುಶಃ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್. ಇದೊಂದು ದುರಂತ ಕಥೆ ಅಂತ ನಾನು ಅನ್ಸುತ್ತೆ. ಸುರಭಿ ಅವರು ಏನು ಹೇಳಬೇಕು ಅಂತ ಬಯಸಿದ್ರೆ? ಅಲ್ಲ, ನಾನು ಇದ್ರ ಬಗ್ಗೆ ಆಡ್ ಮಾಡ್ಬೇಕಿತ್ತು. ನೀವು ಬಹಳ ಬೇಜಾರಾಗತ್ತೆ ಇದನ್ನ ಡಿಸ್ಕಸ್ ಮಾಡೋದಕ್ಕೆ, ಒಪ್ಕೊಳ್ಳೋದಕ್ಕೆ. ಇಲ್ಲಿ ವೆರಿ ರೀಸೆಂಟ್ ಆಗಿ ಒಂದು ಮಂಡ್ಯ ತಾಲೂಕಿನಲ್ಲಿ ಯಾವುದೋ ಒಂದು ಇಶ್ಯೂ ಆಗಿತ್ತು, ಯಾವ ದಲಿತರಿಗೆ ಪ್ರವೇಶ ಇಲ್ಲದೆ ಇದ್ದಿದ್ದು. ಇದು ನಿಜ. ಯಾಕೆ ನಾವು SC ಮತ್ತು ST ಗೆ ಸ್ಪೆಷಲ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂಡ್ ಪ್ರೊಟೆಕ್ಷನ್ ಇದೆ ಅಂದ್ರೆ, ದಿಸ್ ಇಸ್ ಡೀಪ್ ಇನ್ ದ ಸೈಕಿ. ಅದಕ್ಕೇನೆ ನಾವು ಈ ವಿಷಯ ಮಾತಾಡಬೇಕಾದಾಗ ಅದನ್ನ ಅವೇರ್ ಆಗಿರ್ಬೇಕು. ಬೇರೆ ಸಮುದಾಯದಕ್ಕೆ ಮತ್ತೆ ಈ ಸಮುದಾಯಗಳ ಬಗ್ಗೆ ಒಂದು ಡೈರೆಕ್ಟ್ ಕಂಪ್ಯಾರಿಸನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ಚರ್ಚೆ, ಹಾಗಾಗಿ ಅವರು ದಲಿತ ಮುಖ್ಯಮಂತ್ರಿ ಆಗ್ಬೇಕು. ಯಾಕೆಂದ್ರೆ ಇಟ್ ಸಿಗ್ನಲ್ಸ್ ಬಿಯಾಂಡ್ ಥಿಂಗ್ಸ್. ಇವತ್ತು ನಾವು 20ನೇ ಶತಮಾನದಲ್ಲಿ 2025 ಅಲ್ಲಿ ಯಾರಿಗಾದ್ರೂ ಒಂದು ಜಾಗದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿದಾಗ, ಮಿಯರ್ಲಿ ನೀವು ಎಲ್ಲರೂ ಹುಟ್ಟಿರೋದ್ರಿಂದ ಡೆಫಿನೆಟ್ ಆಗಿ ನಾವು ಅದರದ ರೆಪ್ರೆಸೆಂಟೇಷನ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ನಮ್ಮ ಪಕ್ಷದಿಂದ. ಹಾಗೆ ನಾನು ಹೇಳ್ದಂಗೆ ಅಲ್ಲ, ಎಷ್ಟೇ ಮಾಡಿದ್ರು ಅದು ಕಡಿಮೆ ಆಗತ್ತೆ. ಹೌದು, ನಮ್ಮ ಪಕ್ಷದಲ್ಲೂ ನಾವು ಆಸಕ್ತಿ ಇದೆ, ಒಂದು ಬಾರಿ ನಾವು ನೋಡ್ಬೇಕು ಇದನ್ನ ಅಂತ. ಮಧ್ಯಪ್ರದೇಶ ನಿಮ್ಮ ಪಕ್ಷದಲ್ಲಿ ಅಕಸ್ಮಾತ್ ನಾಳೆ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡುವಂತ ಒಂದೆರಡು ಹೆಸರುಗಳು ಹೇಳಿ ನೋಡೋಣ ಕರ್ನಾಟಕದಲ್ಲಿ. ಇವಾಗ ಅದನ್ನ ಆ ಪ್ರೊಜೆಕ್ಷನ್ ಇದ್ರಲ್ಲಿ ನಾನು ಐ ಕೆ ನಾಟ್ ಪಾರ್ಟಿಕ್. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಲೀಡರ್ಸ್ ರಿಟೈರ್ಮೆಂಟ್ ಗೆ ಬಂದಿದ್ದಾರೆ. ವಿ ಆರ್ ಗೋಯಿಂಗ್ ಥ್ರೂ ಅ ಟ್ರಾನ್ಸ್ಫಾರ್ಮೇಟಿವ್ ಶಿಫ್ಟ್ ಇನ್ ಅವರ್ ಪಕ್ಷ. ಸೊ ನೋಡೋಣ. ನೋಡಿ, ನಾನು ಯಾವತ್ತೂ ಒಂದು ಮಾತನ್ನ ಏನು ಐ ಆಮ್ ನಾಟ್ ಟ್ರೈಂಗ್ ಟು ಮಿನ್ಸ್ ಮೈ ವರ್ಡ್ಸ್. ಐ ಅಪ್ರಿಶಿಯೇಟ್ ದಿಸ್ ಸ್ಟ್ಯಾಂಡ್. ಸುರಭಿ ಅವರು ಬಹಳ ಹಾನೆಸ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ.
ಹೊಸ ದಲಿತ ನಾಯಕತ್ವ ನಿಮ್ಮ ಪಕ್ಷದಲ್ಲಿ ಉದಯಿಸಿ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಗಮನಿಸುವಂತ ಅಂಶ ಅಲ್ವಾ? ಅಲ್ಲ, but ನಾವು ಅದ್ರ ಬಗ್ಗೆ ಕಷ್ಟ ಕೆಲಸ ಮಾಡ್ತಾ ಇದೀವಿ ಮತ್ತು ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಆಗಿ ಎಫರ್ಟ್ ಮಾಡ್ತಾ ಇದೀವಿ ಸರ್. ನಾವು ಯಾವುದೇ ಆದಂತಹ ಸಮುದಾಯದ ನಮ್ ಜೊತೆ ಬರಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಬಟ್ ಪರ್ಟಿಕ್ಯುಲರ್ ಆಗಿ SC ಮತ್ತು ST ಸಮುದಾಯಗಳ ಬಗ್ಗೆ ನ್ಯಾಷನಲ್ ಲೆವೆಲ್ ಇಂದ ಫೋಕಸ್ ಇದೆ. ನಾವು ಪ್ರಯತ್ನ ಪಡ್ತಾ ಇದೀವಿ. ನಾನು ಹೇಳಿದಾಗ ಇವತ್ತೇ ನಮ್ದು ಒಂದು ಕಾರ್ಯಕ್ರಮವಾಯ್ತು. ಯಾಕೆಂದ್ರೆ ಮಿಸ್ಇನ್ಫಾರ್ಮೇಶನ್ ಏನಿತ್ತು 2024ರಲ್ಲಿ ಬಿಜೆಪಿ ರಿಸರ್ವೇಶನ್ ವಿರುದ್ಧವಾಗಿದೆ ಅನ್ನೋಂತ ಒಂದು ಅನ್ಫಾರ್ಚುನೇಟ್ ಡಿಸ್ಇನ್ಫಾರ್ಮೇಶನ್ ಕ್ಯಾಂಪೇನ್ ಆಯ್ತು. ನಿಜವಾದ ಸಂವಿಧಾನ ವಿರೋಧಿಗಳು ಯಾರು ಅನ್ನೋದ್ರ ಬಗ್ಗೆ ನಾವು ಒಂದು ಪ್ರೋಗ್ರಾಮ್ ಅನ್ನು ಕಾರ್ಯಕರ್ತರೇ ಕೂತ್ಕೊಂಡು ಮಾಡ್ತಾ ಇದೀವಿ. ಪ್ರೋಗ್ರಾಮ್ ಒಂದು ಪುಸ್ತಕ ಬರೆದಿದ್ದಾರೆ ನಮ್ಮ ಕಾರ್ಯಕರ್ತರು ಬಂದು ವಿಕಾಸ್ ಪುತ್ತೂರ್ ಅವರು. ಬಹಳಷ್ಟು ಕಡೆ ಆ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ನಮ್ಮ ನೋಡಿ ಬಿಜೆಪಿನಲ್ಲಿ ಯಾವತ್ತೂ ಏನಾದ್ರೂ ನೀವು ಸರಿಯಾಗಿ ಮಾಡಿಲ್ಲ ಅಂತ ನಮ್ಗೆ ಪಾಯಿಂಟ್ ಔಟ್ ಮಾಡಿದ್ರೆ ಅದ್ರ ಕರೆಕ್ಷನ್ ಮೆಕ್ಯಾನಿಸಮ್ ಸ್ಟ್ರಾಂಗ್ ಆಗಿದೆ ನಮ್ಮಲ್ಲಿ. ನೀವು ಎಷ್ಟೇ ನಮ್ಮನ್ನ ಬೈಬಹುದು, ನಮ್ ಫಾಲ್ಟ್ ಹೇಳ್ಬೋದು, ಬಟ್ ನಮ್ಮಲ್ಲಿ ಇದೆ. ಸೊ ಅದನ್ನ ಹೇಳ್ತಾನೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ಸ್ ಬಹಳ ಸರಿ ಆಗಿದೆ. ನಾನು ನನ್ನ ವೈಯಕ್ತಿಕ ಆಸೆಯನ್ನು ಇವತ್ತು ಹೇಳ್ತಾ ಇದ್ದೀನಿ. ಒಬ್ಬ ದಲಿತರು ನಮ್ಮ ಹೇಗೆ ನಾನು ಮಹಿಳೆ ಒಬ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನೋ, ದಲಿತರು ಆಗ್ಬೇಕು ಅಂತ ಒಂದು ಆಸೆನ ನಾನು ನಿಮ್ಮ ಪ್ಲಾಟ್ಫಾರ್ಮ್ ಮೂಲಕ ಒಂದು ಬಿಜೆಪಿನಲ್ಲಿ ಒಬ್ಬ ದಲಿತ ಮಹಿಳೆಯನ್ನೇ ನಾಯಕಿಯನ್ನಾಗಿ ಸ್ವಲ್ಪ ಪ್ರೊಜೆಕ್ಟ್ ಮಾಡಿ, ಅದು ಸುಲಭ ಆಗ್ಬಿಡ್ತಾರೆ. ಎರಡು ರೆಪ್ರೆಸೆಂಟ್ ಆದಂಗ ಆಗುತ್ತೆ ಅಲ್ವಾ? ಸೂರ್ಯ, ಈಗ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಕರ್ನಾಟಕದ ಕಾಂಗ್ರೆಸ್ ನಲ್ಲಿ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ದಲಿತರು ಯಾರಾದ್ರೂ ಆಗ್ಬೋದಾ? ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಸಾಧ್ಯತೆಗಳಿದಾವೆ. ಕಾಂಗ್ರೆಸ್ ಅಲ್ಲಿ ಮಾತ್ರ ಆ ಸಾಧ್ಯತೆಗಳಿಗೆ ಅವಕಾಶ ಇರುವಂತದ್ದು. ತುಂಬಾ ಜನ ನಾಯಕರುಗಳಿದ್ದಾರೆ. ಸೊ ಇವತ್ತು ಎಲ್ಲ ನೀವು ಪ್ರಿಯಾಂಕ್ ಖರ್ಗೆ ಅವ್ರು ನೋಡ್ಬೋದು, ನೆಲಮಂಗಲದಲ್ಲಿ ಶ್ರೀನಿವಾಸ್ ಅವ್ರು ನೋಡ್ಬೋದು. ಆಮೇಲೆ ತುಂಬಾ ಜನ, ಶ್ರೀನಿವಾಸ್ ಯಾವುದೇ ಹಿನ್ನೆಲೆ ಇಲ್ಲದೆ ಇರುವಂತ ವ್ಯಕ್ತಿ, ರಾಜಕೀಯ ಹಿನ್ನೆಲೆ ಇಲ್ಲದೆ ಇರುವಂತ ವ್ಯಕ್ತಿ ನೆಲಮಂಗಲದಂತ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆದ್ದು ಬಂದಿದ್ದಾರೆ. ಸೊ ಅನೇಕ ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ನಾಯಕರುಗಳು ಕಾಂಗ್ರೆಸ್ ಅಲ್ಲಿ ತಯಾರಾಗ್ತಿದ್ದಾರೆ. ಸುರಭಿ ಅವರು ಇವತ್ತು ಯಾಕೋ ಒಂದ್ ರೀತಿ ಬೇರೆ ರೀತಿ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷದ ಮೂಲ ಸಿದ್ಧಾಂತವನ್ನ ಬಿಟ್ಟು ಇದನ್ನ ಏನೋ ಅವ್ರ ಮನಪರಿವರ್ತನೆ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಇವಾಗ ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾ ಇದ್ರು. ಅಸ್ಪೃಶ್ಯತೆ ಇದ್ರಲ್ಲಿ ಮಂಡ್ಯದಲ್ಲಿ ನಡೆದಂತ ಘಟನೆ ಬಗ್ಗೆ ಮಾತಾಡ್ತಾ ಇದ್ರು. ನಾವು ದಲಿತರನ್ನ ಯಾವ್ದು DCM ಮಾಡಿಲ್ಲ. ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಸುರಭಿ ಅವ್ರೆ, ಒಂದ್ ನಿಮಿಷ ಆಮೇಲೆ ಮಾತಾಡಿ. ಸೊ ಯಾವ್ದು DCM ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಪರಮೇಶ್ವರ್ ಅವರು 9 ವರ್ಷ KPCC ಅಧ್ಯಕ್ಷರಾಗಿದ್ರು. 9 ವರ್ಷ, 1-2 ವರ್ಷ ಅಲ್ಲ, 9 ವರ್ಷ KPCC ಅಧ್ಯಕ್ಷರಾಗಿದ್ರು. ಅವ್ರ ನೇತೃತ್ವದಲ್ಲೇ ಪಕ್ಷ ಅಧಿಕಾರಕ್ಕೆ ಬಂದಿತ್ತು. ಅದಾದ ನಂತರ ನಡೆದಂತ ಚುನಾವಣೆಯಲ್ಲಿ JDS ಜೊತೆಗೆ ಹೋದಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ಧರ್ಮ್ ಸಿಂಗ್ ಅವ್ರು ಇದ್ದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆದ್ರೆ ಅದು ದೇವೇಗೌಡರು ಮತ್ತೆ ಅವರ ಇದ್ರಲ್ಲಿ ಮುಖ್ಯಮಂತ್ರಿ ಸ್ಥಾನ ತಪ್ಪಿತು. ಸೊ ಅನೇಕ ಸಂದರ್ಭಗಳಲ್ಲಿ ಆಗಿದೆ. ನಾವು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ, ಅಲ್ಲ ಅಸ್ಪೃಶ್ಯತೆ ನಡೀತಾ ಇದೆ, ಕಾಂಗ್ರೆಸ್ ಸಂವಿಧಾನ ವಿರೋಧಿ, ಅದೇನೋ ಮುಚ್ಚಿಟ್ಟಿದ್ರು ಬಚ್ಚಿಟ್ಟಿದ್ರು ಅಂತ ಹೇಳಿ ಪುಸ್ತಕ ಬರಿತಾ ಇದೀವಿ ಅಂತೆಲ್ಲ ಹೇಳ್ತಾರಲ್ಲ. ಸೊ ಕೇವಲ ಅಷ್ಟ್ ಹೇಳಿದ್ರೆ ಸಾಕಾಗಲ್ಲ. ನೀವು ಅಟ್ರಾಸಿಟಿ ಆಕ್ಟ್ ನ ಎಷ್ಟು ಡೈಲ್ಯೂಟ್ ಮಾಡಿದೀರಾ ಅಂತ ಹೇಳ್ಬೇಕಾಗತ್ತೆ. ದಲಿತರ ಮೇಲೆ ಆಗ್ತಾ ಇರುವಂತ ಅತ್ಯಾಚಾರ, ದೌರ್ಜನ್ಯಗಳು ಎಷ್ಟ್ರ ಮಟ್ಟಿಗೆ ಪ್ರಮಾಣ ಎಷ್ಟ್ರ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. UP ನಲ್ಲಿ ದಲಿತ ಹೆಣ್ಮಕ್ಳ ಮೇಲೆ ನಡೆದಂತ ಅತ್ಯಾಚಾರ ಪ್ರಕರಣ ಆಗಿರ್ಬೋದು, ಅತ್ರಾಸ್ ಅಲ್ಲಿ ನಡೆದಂತ ರೇಪ್ ಪ್ರಕರಣ ಆಗಿರ್ಬೋದು, ಅದ್ರಲ್ಲಿ ಬಿಜೆಪಿಯ ಶಾಸಕರೇ ಇನ್ವಾಲ್ವ್ ಆಗಿ ಆ ಮಹಿಳೆ, ಆ ಹುಡುಗಿಯ ಶವವನ್ನ ಮಧ್ಯರಾತ್ರಿನಲ್ಲಿ ಬೆಂಕಿ ಹಚ್ಚಿ ಸುಡ್ತಾರೆ. ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಕ್ ಹೋದ್ರೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ. ಆಮೇಲೆ ಇಡೀ ದಲಿತ ಕುಟುಂಬವನ್ನ ಕೊಲೆ ಮಾಡಿಸ್ತಾರೆ. ಸೊ ಇದ್ರಲ್ಲಿ ಮಹಿಳಾ ಕುಸ್ತಿಪಟಿಗಳು ಮಾಡ್ತಾ ಇರುವಂತ ಇದಾಗಿರ್ಬೋದು, ಅಥವಾ ಇಡೀ ದೇಶದಲ್ಲಿ ಒಟ್ಟಾರೆ ತಗೊಳ್ರೆ ನೀವು ಕೇವಲ ನಾವು ಪ್ರಾತಿನಿಧ್ಯ ಕೊಡ್ತೀವಿ, ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಅವ್ರ ತಲೆ ಮೇಲೆ ಚಡ್ಡಿ ಒರೆಸೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ ಹೊರತು ಬೇರೆ ಯಾವುದೇ ಇಲ್ಲ. ನೀವು ನಿಜವಾದಂತ ಸಾಮಾಜಿಕ ನ್ಯಾಯವನ್ನ, ಸಾಮಾಜಿಕ ಪಿಡುಗನ್ನ EWS ಕೋಟಾ ತಂದ್ರಿ. ನೀವು ಇವತ್ತು ಸುರ್ಬಿ ಅವ್ರು ಹೇಳ್ತಾ ಇದಾರಲ್ಲ ಅಸ್ಪೃಶ್ಯತೆ ಇದೆ ಅಂತ, EWS ಕೋಟಾವನ್ನ ತಂದಂತದ್ದು ಯಾರಿಗೆ 10% ಮೀಸಲಾತಿಯನ್ನ ಯಾವುದೇ ಹೋರಾಟ ಮಾಡದೆ ಮೇಲ್ವರ್ಗದವ್ರು ಕೊಡ್ತಿರಲ್ಲ, ಸಾಮಾಜಿಕವಾಗಿ ಶೋಷಣೆಗೆ ಒಳಗಾದಂತ ವರ್ಗದವ್ರಿಗೆ ಕೊಡ್ಬೇಕಾಗಿರುವಂತ ಮೀಸಲಾತಿಯನ್ನ 10% ಹೋರಾಟನೇ ಇಲ್ಲದೆ ಎಲ್ಲ ಟಚಬಲ್ಸ್ ಗೆ ಕೊಡ್ತಿರಲ್ಲ, ಅದು ದಲಿತ ವಿರೋಧಿ ಧೋರಣೆ ಅಲ್ವಾ? ಸೊ ದಲಿತರಿಗೆ ಎಷ್ಟರ ಬಗ್ಗೆ ನೀವು ಅವಕಾಶವನ್ನ ಕೊಟ್ಟಿದ್ದೀರಾ ಅನ್ನೋದು ಪ್ರಶ್ನೆ ಆಗುತ್ತೆ. ಅದು ಇನ್ನೊಂದು ಚರ್ಚೆ ಪ್ರಶ್ನೆ ಆಗುತ್ತೆ. ಸರಿಯಾದ ಪ್ರಶ್ನೆ ಎತ್ತಿದ್ದೀರಿ. ಅದಕ್ಕಾಗಿ ಒಂದು ಅವಕಾಶ ನಾನು ಸುರಭಿ ಅವರಿಗೆ ಕೊಡ್ತೀನಿ. ಸಂಕ್ಷಿಪ್ತವಾಗಿ ಇದಕ್ಕೆ ಉತ್ತರ ಕೊಡಬಹುದು. ನಮ್ಮ ಕೊನೆ ಹಂತಕ್ಕೆ ಬಂದಿದ್ದೀವಿ ಚರ್ಚೆ. ನಿಮಗಿರುವಂತಹ ರೆಸ್ಪೆಕ್ಟ್ ನ ಮೇಲೆ ನಾನು ಇದನ್ನ ಒಂದು ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಡಿಬೇಟ್ ಆಗಿ ನೋಡೋದಿಲ್ಲ. ದಯವಿಟ್ಟು ನನ್ನ ವೈಯಕ್ತಿಕ ಒಪಿನಿಯನ್ ಮತ್ತೆ ಪಾರ್ಟಿ ಸ್ಟ್ಯಾಂಡ್ ಡಿಫ್ರೆಂಟ್ ಆಗಿರುವಂತ ಇದೆ ಅಂತ ಹೇಳ್ಬೇಕು. ಯಾಕೆಂದ್ರೆ ನೋ ಸರ್, ಪ್ರಧಾನಮಂತ್ರಿ ಮೋದಿ ಅವರೇ ಬಹಳಷ್ಟು ಬಾರಿ ಹೇಳಿರುವಂತ ಯಾವ ಅಸ್ಪೃಶ್ಯತೆ ಬಗ್ಗೆ ಜಾಸ್ತಿ ಮಾತಾಡಿರುವಂತ ಪ್ರಧಾನಮಂತ್ರಿ ಆಗಿರ್ಬೋದು,
ಅದು ಪ್ರಧಾನ ಮಂತ್ರಿ ಮೋದಿ ಅವರು. ದಯವಿಟ್ಟು ಮನ್ ಕಿ ಬಾತ್ 4 ಸೀರೀಸ್ ಇದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ನೀವು ನನ್ನ ಪಕ್ಷದ ಬಗ್ಗೆ ನೀವು ಹಂಗೆ ಹೇಳೋದಕ್ಕೆ ಆಗೋದಿಲ್ಲ. ಪಕ್ಷದ ಬಿಟ್ಟು ನಾನು ಸಂಘದವರು, ನಾನು ಸಂಘದಲ್ಲಿ ನಮ್ಗೆ ಹೇಳ್ಕೊಟ್ಟಿರೋದು ಯಾವತ್ತೂ ಬೇರೆಯವ್ರನ್ನ ಬೇರೆ ರೀತಿಯಲ್ಲಿ ನೋಡ್ಬಾರ್ದು ಅಂತ. ಹಾಗೆ ಹೇಳ್ತಾ ಇವತ್ತು ನಿಮ್ಮ ಕಾಂಗ್ರೆಸ್ಸಿನ ಮಿನಿಸ್ಟರ್ ರಾಜಣ್ಣ ಅವರು ಏನ್ ಸ್ಟ್ಯಾನ್ಸ್ ತಗೊಂಡಿದ್ದಾರೆ SC ಸಮುದಾಯದ ಬಗ್ಗೆ? ನೀವು ಹತ್ರಾಸ್ ಬಗ್ಗೆ ಮಾತಾಡ್ತೀರಾ, ಬೇರೆ ಬೇರೆ ರಾಜ್ಯದ ಬಗ್ಗೆ ಮಾತಾಡ್ತೀರಾ. SC/ST ಅವರ ಒಂದು ಆಂಟಿ SC/ST ಗವರ್ಮೆಂಟ್ ಅಂತ ನಿಮ್ಮ ಸರ್ಕಾರದಲ್ಲಿ ಕರೆದಿರುವಂತ ಮಿನಿಸ್ಟರ್ ರಾಜಣ್ಣ ಅವರು, ನೀವ್ ಹೇಗೆ ನನ್ನ ಬಗ್ಗೆ ಈ ತರ ವಿಷಯಗಳು ಮಾತಾಡ್ತೀರಾ? ನೀವು ನನ್ನ ವೈಯಕ್ತಿಕ ಒಪಿನಿಯನ್ ಬಗ್ಗೆ ನೀವು ಕ್ರಿಟಿಸೈಸ್ ಮಾಡಬಹುದು, ನನ್ನ ಪಕ್ಷದ ಒಪಿನಿಯನ್ ಬಗ್ಗೆ ಕ್ರಿಟಿಸೈಸ್ ಮಾಡಬಹುದು. ನಿಮ್ಮ ಮಿನಿಸ್ಟ್ರಿನಲ್ಲಿ ಕೂತ್ಕೊಂಡು ಒಬ್ರು ನೀವು ಆಂಟಿ SC/ST ಅಂತ ಕರೀತಾ ಇದಾರೆ ನಿಮ್ಮ ಮಿನಿಸ್ಟ್ರಿನ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮಗೆ ಯಾವತ್ತಾದ್ರೂ ಕಾಂಗ್ರೆಸ್ ಅವರಿಗೆ ಇಲ್ಲಿರುವಂತಹ ಪ್ರಾಬ್ಲಮ್ಸ್ ಅನ್ನು ಸರಿ ಮಾಡಿ ಅಂದ್ರೆ ಅವರು ಇಲ್ಲ ಸೆಂಟರ್ ಅಂತಾರೆ, ಇಲ್ಲ ಬಿಜೆಪಿ ಅಂತ ಅಂತಾರೆ. ನಾನು ಈ ಡಿಬೇಟಿನ ಒಂದು ಮೇನ್ ಸ್ಟ್ರೀಮ್ ಡಿಬೇಟ್ಗಾಗಿ ಇಲ್ಲಿ ಜಗಳಾಟ ಮಾಡೋದಕ್ಕೆ ಬಂದಿರೋದಲ್ಲ. ಹನೀಫ್ ಅವರಿಗೆ ರೆಸ್ಪೆಕ್ಟ್ ಇರೋದ್ರಿಂದ ಅವರು ಒಂದು ಇಶ್ಯೂನ ಕರೆಕ್ಟ್ ಆಗಿ ಚರ್ಚೆ ಮಾಡಬೇಕು ಅಂತ ಇರೋದ್ರಿಂದ ನಾನು ಯಾವ್ದು ಪೊಲಿಟಿಕಲ್ ಪಾಯಿಂಟ್ಸ್ ತರಲಿಲ್ಲ. ರಾಜಣ್ಣ ಅವ್ರ ವಿಷಯದ ಬಗ್ಗೆ ಮಾತಾಡಿ ಸರ್, ನೀವು ಹೇಳಿ. ಕರ್ನಾಟಕದ ಜನಕ್ಕೆ ಗೊತ್ತಾಗಬೇಕಾಗಿದೆ SC/ST ಫಂಡಿನಿಂದ ತಗೊಂಡಿರುವಂತ ದುಡ್ಡು ಎಲ್ಲಿ ಹೋಯ್ತು. ಮತ್ತೆ ಆ ಕಮಿಟಿ ರಿಪೋರ್ಟ್ ಬಂದಿದೆಯಲ್ಲ, ಲೆಜಿಸ್ಲೇಟಿವ್ ಕಮಿಟಿ ರಿಪೋರ್ಟ್, ಯಾವ್ದು ಶಕ್ತಿ ಸ್ಕೀಮಿಗೆ ಯೂಸ್ ಮಾಡಿರ್ಬೋದು, 24% ಇರೋದನ್ನ 28% ನೀವು ಯೂಸ್ ಮಾಡಿದ್ದೀರಾ. ಅದನ್ನ ಕ್ಯಾಪ್ ಮಾಡಿ ಅಂತ ಹೇಳಿದಾಗ ಅದು ನೀವು ಪೊಲಿಟಿಕಲಿ ಸರಿ ಕರೆಕ್ಟ್ ಆಗಿ ನೋಡ್ಲಿಲ್ಲ. ವಾಲ್ಮೀಕಿ ಹಗರಣ ಅಲ್ಲ, 127 ವಾಲ್ಮೀಕಿ ಬೋವಿ ಪ್ರಕರಣ ಏನಾಯ್ತು? 80 ಕೋಟಿ ರೂಪಾಯಿ ಬೋವಿ ಅಭಿವೃದ್ಧಿ ನಿಗಮದಲ್ಲಿ 80 ಕೋಟಿ ರೂಪಾಯಿ ಮಿಸ್ಯೂಸ್ ಆಗಿದೆ. ನಿಮ್ದೇ ಪಕ್ಷದ ಗೂಳಿಹಟ್ಟಿ ಶೇಖರ್ ಅವರು ನಾಗ್ಪುರಕ್ಕೆ ಹೋಗಿ ಅಲ್ಲಿ ನಡೆದಂತ ತಾರತಮ್ಯದ ಬಗ್ಗೆ ಆಡಿಯೋ ಕ್ಲಿಪ್ಪಿಂಗ್ ಬಿಡುಗಡೆ ಮಾಡಿದ್ರು. ಗೂಳಿಹಟ್ಟಿ ಶೇಖರ್ ಅವರ ಗ್ರೀವಿಯನ್ಸ್ ಬಗ್ಗೆ ನೀವು ಮಾತಾಡ್ಬೇಕಾಗುತ್ತೆ. ಗೂಳಿಹಟ್ಟಿ ಶೇಖರ್ ಅವ್ರು ಏನಂತ ಹೇಳಿದ್ದಾರೆ? ಅದಾದ ನಂತರ ನೀವು ದೇವರಾಜ ಅರಸು ಟ್ರಕ್ ಟರ್ಮಿನಲ್ ನಡೆದಿರುವಂತ ಹಗರಣ ಆಗಿರ್ಬೋದು. ನೀವು ಎಷ್ಟು ಒಂದ್ ನಿಮಿಷ ಸೂರ್ಯ ಅವರೇ, ಒಂದ್ ನಿಮಿಷ ಆಯ್ತು. ನಾನು ಇದೇ ವಿಷಯ ಯೂಟಿಲೈಸ್ ಮಾಡ್ತಾ ಇಲ್ಲ. SCP-TSP ನಿಧಿಯನ್ನ ಆರಂಭ ಮಾಡಿದ್ದೆ ಸಿದ್ದರಾಮಯ್ಯ ಅವರು. 2013ರಿಂದ 2018ರಲ್ಲಿ ನಡೆದಂತ ಸರ್ಕಾರದಲ್ಲಿ SCP-TSP ಫಂಡ್ ನ ಸ್ಟಾರ್ಟ್ ಮಾಡಿದ್ದೆ ಸಿದ್ದರಾಮಯ್ಯ ಅವ್ರ ಸರ್ಕಾರ. ಆ ಫಂಡ್ ಅಲ್ಲಿ SCP-TSP ನಲ್ಲಿ ಎಷ್ಟು ನಿಧಿಯನ್ನ ನೀವು ಕೊಟ್ಟಿದ್ದೀರಾ? ಎಷ್ಟು ಜನ SC/ST ಕಾಂಟ್ರಾಕ್ಟರ್ ಗಳಿಗೆ ನೀವು ಅವಕಾಶವನ್ನ ಕೊಟ್ಟಿದ್ದೀರಾ? ಯಾವುದೂ ಕೊಟ್ಟಿಲ್ಲ. ಇವತ್ತು ಕೇವಲ ಆರೋಪಗಳು ಮಾಡೋದಕ್ಕೋಸ್ಕರ ಬಂದಿದ್ದೀರಾ ನೀವು. ಸುರಭಿ ಅವರ ಒಂದ್ ನಿಮಿಷ ಇರ್ಲಿ, ನಾವು ಡಿವಿಯೇಟ್ ಆಗೋದು ಬೇಡ. ಎಸ್, ವ್ಯಾಲಿಡ್ ಪಾಯಿಂಟ್ಸ್ ಆರ್ ದೇರ್, ಬೋತ್ ಆಫ್ ಯು ಆಸ್ಕಿಂಗ್ ವೆರಿ ವ್ಯಾಲಿಡ್ ಕ್ವಶನ್ಸ್ ಅಂಡ್ ವೆರಿ ವ್ಯಾಲಿಡ್ ಕೌಂಟರ್ ಆರ್ಗ್ಯುಮೆಂಟ್ಸ್. ಇದನ್ನ ನಾವು ಸಪರೇಟ್ ಚರ್ಚೆ ಇಟ್ಕೋತೀವಿ ನಾವು ತ್ರಿವರ್ಣ ನ್ಯೂಸ್ ನಲ್ಲಿ. ನಾವು ಇವತ್ತು ಈ ನಮ್ಮ ಮಾತುಕತೆಯ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಾವು ಕೊನೆಯದಾಗಿ ನಾನು ನಿಮಗೆ ಒಂದೊಂದು ನಿಮಿಷ ಕೊಡ್ತೀನಿ ನಿಮಗೆ. ಈ ವಿಷಯಕ್ಕೆ ಸಂಬಂಧಿಸಿ ಇವತ್ತೇನ್ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದೆ, ದಲಿತ CM ಆಗ್ಬೇಕನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ. ವೆದರ್ ದಿಸ್ ಇಸ್ ಸೀರಿಯಸ್ ಆರ್ ನಾಟ್ ಅನ್ನೋ ಸಂಬಂಧಿಸಿ ಅರುಣ್, ನೀವು ಈ ಚರ್ಚೆಯನ್ನೆಲ್ಲ ಕೇಳಿದ್ರಲ್ಲ, ನಿಮ್ಗೆ ಕೊನೆಯದಾಗಿ ಏನ್ ಹೇಳ್ಬೇಕು ಅಂತ ಅನಿಸ್ತಾ ಇದೆ? ದಲಿತ CM ಕರ್ನಾಟಕದಲ್ಲಿ ಆಯ್ಕೆ ಆಗುವ ಸಾಧ್ಯತೆ ಇದೆಯಾ ಸದ್ಯದಲ್ಲಂತೂ ಇಲ್ಲ. ಯಾಕಂದ್ರೆ ಈಗಾಗಲೇ ಒಂದು ರೀತಿಯ ಸಿದ್ದರಾಮಯ್ಯ ಅಥವಾ ಶಿವಕುಮಾರ್ ಅನ್ನುವಂತ ಒಂದು DK ಶಿವಕುಮಾರ್ ಅನ್ನುವಂತ ಒಂದು ನಿರ್ಧಾರ ಮುಂಚೆನೆ ಬಂದಾಗಿತ್ತು ಕಾಂಗ್ರೆಸ್ ಪಾರ್ಟಿ 2023ರಲ್ಲಿ ಯಾವಾಗ ಎಲೆಕ್ಷನ್ ಆಯ್ತು ಅವಾಗಲೇ. ಸೊ ಈಗ ಶಿವಕುಮಾರ್ ಹೇಳ್ತಿದ್ದಾರೆ 2.5 ವರ್ಷದ ನಂತರ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಸೊ ಹೀಗಾಗಿ ಸದ್ಯದಲ್ಲಂತೂ ಇದು ಆಗೋದು ಖಂಡಿತ ಕಾಣಿಸುವಂತ ನನ್ಗೆ ಅನ್ಸುತ್ತೆ. ಒಂದು, ಇನ್ನೊಂದು, ಈಗ ಸುರ್ವಿ ಅವರು ಕೂಡ ಈ ಮಾತನ್ನ ಹೇಳಿದ್ರು. 2024ನೇ ಲೋಕಸಭಾ ಚುನಾವಣೆಯಲ್ಲಿ ಏನಾಯ್ತು, ಬಿಜೆಪಿಗೆ ಅದೊಂಥರ ರಿಸರ್ವೇಶನ್ ವಿರೋಧಿ ಪಕ್ಷ ಅನ್ನುವ ಒಂದು ಇದು ವಿಷಯಗಳು ಸ್ಪ್ರೆಡ್ ಆಗ್ಬಿಟ್ಟು ಅಲ್ಲಿ ದಲಿತರ ವೋಟ್ಸು ಬಿಜೆಪಿಗೆ ಅನೇಕ ಕಡೆ ಬರ್ಲಿಲ್ಲ. ಹಾಗಾಗಿ ನಾವು 2014ರಲ್ಲಿ ಮತ್ತೆ 2019ರಲ್ಲಿ SC/ST ಸೀಟ್ಗಳು ಬಿಜೆಪಿಗೆ ಎಷ್ಟು ಬಂತು, 2024ರಲ್ಲಿ ಎಷ್ಟು ಬಂತು ನೋಡಿದ್ರೆ ಇದು ಗೊತ್ತಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ಏನು 3 ರಾಜ್ಯಗಳಿಗೆ ಚುನಾವಣೆ ಆಯ್ತು, ಆಮೇಲೆ ಹರಿಯಾಣಕ್ಕೆ ಕೂಡ ಆಯ್ತು. ಅವಾಗ ಬಿಜೆಪಿ ಅಧಿಕಾರಕ್ಕೆ ಬಂತು ಎಲ್ಲಾ ರಾಜ್ಯಗಳಲ್ಲೂ. ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಮತ್ತೆ ನಂತರ ಹರಿಯಾಣ ಇರ್ಬೋದು. ಇವ್ ಯಾವ್ದೋ ಒಂದು ರಾಜ್ಯದಲ್ಲಿ ಬಿಜೆಪಿ ದಲಿತರನ್ನ ಚೀಫ್ ಮಿನಿಸ್ಟರ್ ಆಗಿ ಮಾಡಿದ್ರೆ ಬಹುಶಃ ಆ ಒಂದು ಆಪಾದನೆಗಳು ಏನಿತ್ತು ಬಿಜೆಪಿ ಪಕ್ಷದ ಮೇಲೆ ಅದು ಬಹುಶಃ ಕೊನೆಗೊಳ್ತಾ ಇತ್ತು ಅಂತ ನನಗನ್ಸುತ್ತೆ. ಆ ಗೋಲ್ಡನ್ ಆಪರ್ಚುನಿಟಿ ಐ ಥಿಂಕ್ ಬಿಜೆಪಿ ಮಿಸ್. ಎಸ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈಗ ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸ್ಲಿಕ್ಕೆ ಆಗುತ್ತೆ ನೋಡಿ ಸೂರ್ಯ. ಕರ್ನಾಟಕದಲ್ಲಿ ಈ ಮುಂದಿನ 2.5 ವರ್ಷಗಳಲ್ಲಿ 3 ವರ್ಷಗಳಲ್ಲಿ ಅಥವಾ ಆನಂತರ
ದಲಿತರು ಒಬ್ರು ಸಿಎಂ ಆಗುವಂತಹ ಒಂದು ಅವಕಾಶ ಆಗುತ್ತಾ, ಸಾಧ್ಯ ಆಗುತ್ತಾ, ಕಾರ್ಯಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಸಮುದಾಯದವರೆಗೂ ಅವಕಾಶ ಸಿಗುತ್ತೆ. ಈಗ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ, ಅವರು ಮತ್ತೆ ವಿರೋಧ ಪಕ್ಷದ ನಾಯಕರಾಗಿದ್ರು ಅವಾಗ ಸಿದ್ದರಾಮಯ್ಯನವರು. ಅವ್ರ ನೇತೃತ್ವದಲ್ಲಿ 136 ಸೀಟ್ ಬಂದಿದೆ. ಇವತ್ತಿನ ಸದ್ಯಕ್ಕೆ ಸಿನಾರಿಯೋದಲ್ಲಿ ಪಕ್ಷ ಬೇರೆ ರೀತಿಯಾದಂತಹ ತೀರ್ಮಾನಗಳನ್ನ ತಗೊಳುತ್ತೆ. ಎಲ್ಲಾ ಸಮುದಾಯದವರೆಗೂ ಇಲ್ಲಿ ಅವಕಾಶ ಸಿಗುತ್ತೆ. ಮುಖ್ಯಮಂತ್ರಿಗಳಾಗ್ಬೇಕು ಅಂತ ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಎಲ್ಲಾ ಸಮುದಾಯದವರೆಗೂ ಅವಕಾಶ ಸಿಗ್ಲಿ ಅನ್ನೋದೇ ನಮ್ಮ ಭಾವನೆ. ಎಸ್, ಸುರಭಿ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ? ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತ ಈ ಸಂದರ್ಭದಲ್ಲಿ ದಲಿತರೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅನಿಸ್ತಾ ಇದೆ ನಿಮಗೆ? ಈ ಸಮಯದಲ್ಲಿ ದಲಿತರನ್ನ ಮತ್ತೆ ಯಾವ ನಮ್ಮ SC ST ಸಮುದಾಯದನ್ನ ಪ್ರೊಟೆಕ್ಟ್ ಮಾಡಬೇಕಾಗಿದೆ ಈ ಸರ್ಕಾರದಿಂದ ಅಂತ ಒಂದು ಅನಿಸ್ತಾ ಇದೆ. ಯಾಕೆಂದ್ರೆ ನೀವು ಬರೀ ಬಾಯಿ ಮಾತಿಗೆ ಹೇಳ್ತೀರಾ ಹೊರತು ಅವರ ಫಂಡ್ ಮಿಸ್ಮ್ಯಾನೇಜ್ಮೆಂಟ್ ಇರ್ಬೋದು, ದಲಿತ ಲೀಡರ್ಸ್ ಇವತ್ತು ಬಂದು ಸ್ಟೇಟ್ಮೆಂಟ್ ಮಾಡ್ತಿರೋದಿರ್ಬೋದು, ನಾವು ಬಿಜೆಪಿ ಹೋರಾಟ ಮಾಡ್ತಾ ಇರೋದು ಈ ವಿಷಯಕ್ಕೋಸ್ಕರ ಎಲ್ಲಾ SC ST ಸಮುದಾಯದ ಮನೆಗಳಿಗೂ ಹೋಗಿ ನಾವು ತೋರಿಸ್ತಾ ಇದೀವಿ ನಾವು ಮಾಡಿರೋಂತ ಕೆಲಸಗಳು, ಕಾಂಗ್ರೆಸ್ ಮಾಡಿರೋಂತ ದಲಿತ ವಿರೋಧ ಕೆಲಸಗಳೆಲ್ಲಾನು. ಇವಾಗ ಆಗತ್ತೋ ಇಲ್ವೋ ಅನ್ನೋದು ಅದು ಕಾಂಗ್ರೆಸ್ ಪಕ್ಷದಿಂದ, ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತದ್ದು. ಆದ್ರೆ ನಾನು ಹೇಳ್ದಂಗೆ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಅದನ್ನ ನಾವು ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಸ್ ಗೆಳೆಯರೆ, ನಮ್ಮ ಇವತ್ತಿನ ತ್ರಿಕೋನ ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಅಮೂಲ್ಯವಾದಂತಹ ಅಭಿಪ್ರಾಯಗಳನ್ನು ನಮಗೆ ಕೊಟ್ಟಿದ್ದಕ್ಕೆ ನಿಮ್ಗೆ 3 ಮಂದಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಒಟ್ಟಾರೆ ಇವತ್ತಿನ ಚರ್ಚೆಯಲ್ಲಿ ನಮ್ಗೆ ಅನಿಸಿದ್ದು ಏನು ಅಂತ ಹೇಳಿದ್ರೆ, ಏನಿವತ್ತು ದಲಿತ ಸಿಎಂ ಅನ್ನುವಂತಹ ಮಾತುಗಳನ್ನ ಯಾರು ಎತ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿರುವಂತಹ ದಲಿತ ನಾಯಕರು, ಇವ್ರು ಯಾರು ಕೂಡ ದಲಿತ ಸಿಎಂ ಒಬ್ರು ಬೇಕು ಅಥವಾ ದಲಿತರಿಗೆ ಆಡಳಿತದ ಚುಕ್ಕಾಣಿ ಸಿಗ್ಬೇಕು ಅನ್ನುವಂತಹ ವಿಷಯಕ್ಕಿಂತ ಹೆಚ್ಚಾಗಿ ಯಾರನ್ನಾದ್ರೂ ಉಳಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನೋ ರೀತಿಯಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದನ್ನ ಕಾಂಗ್ರೆಸ್ ಪಕ್ಷದವರು ವಿರೋಧಿಸಬಹುದು, ಆದ್ರೆ ಇವತ್ತಿನ ಪರಿಸ್ಥಿತಿ ಹಂಗೆ ಕಾಣಿಸ್ತಾ ಇದೆ. ಬಹುಶಃ ಇವತ್ತಲ್ಲ ನಾಳೆ ಕರ್ನಾಟಕದ ರಾಜಕೀಯದಲ್ಲಿ, ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಮಾತ್ರ ಒಬ್ರು ದಲಿತರೊಬ್ರು ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ 12ನೇ ಶತಮಾನದ ಶರಣ ಚಳವಳಿ ಮತ್ತು ಬಸವಣ್ಣನವರ ವಿಚಾರಗಳು ಏನು ವ್ಯಾಪಕವಾದಂತಹ ಒಂದು ಬೇರುಗಳು ಕರ್ನಾಟಕದಲ್ಲಿ ಬೇರೂರಿದೆ. ಈ ಹಿನ್ನೆಲೆಯಲ್ಲಿ ಬಹುಶಃ ಕರ್ನಾಟಕದಲ್ಲಿ ಅವಕಾಶ ಜಾಸ್ತಿ ಇದೆ. ಇದನ್ನು ಬಳಸ್ಕೊಳ್ಳೋದಕ್ಕೆ ದಲಿತ ನಾಯಕರ ಹೊಣೆಗಾರಿಕೆಯನ್ನು ಬಹಳ ಮುಖ್ಯವಾಗಿದೆ. ಅವರು ಬಹಳ ಸ್ಪಷ್ಟವಾಗಿ ನಿಂತ್ಕೊಂಡ್ಬಿಟ್ಟು ತಮ್ಮ ಒಂದು ಹಕ್ಕು ಅನ್ನೋ ರೀತಿಯಲ್ಲಿ ಮಂಡಿಸ್ಲಿಲ್ಲ ಅಂತ ಹೇಳಿ, ಆದ್ರೆ ಇತರ ರಾಜಕೀಯ ನಾಯಕರ ದಾಳಗಳಾಗಿ ಅಷ್ಟೇ ಬಳಕೆಯಾಗದೆ ಸ್ಪಷ್ಟವಾಗಿ ಇದನ್ನ ಮಾತಾಡಿದ್ರೆ ಬಹುಶಃ ಇದು ಸಾಧ್ಯ ಆಗ್ಬೋದು ಅಂತ ಹೇಳಿ ಅನಿಸ್ತಾ ಇದೆ. ಎನಿಹೋ, ನಿಮ್ಗೆಲ್ರಿಗೂ ಕೂಡ ನಾನು ಅರುಣ್ ಅವರಿಗೆ, ಸೂರ್ಯ ಮುಕುಂದರಾಜ್ ಅವರಿಗೆ ಹಾಗೂ ಸುರಭಿ ಅವರಿಗೆ ತ್ರಿವರ್ಣ ನ್ಯೂಸ್ನ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.